ಈಗ ನಿಮ್ಮಿಂದ ಅವ್ರು ದೂರ ಆಗ್ಲಿಕ್ಕೆ ಅವ್ರಿಗಿರೋ ದೊಡ್ಡ ಕಾರಣ ಏನು? ಅದೇನೆ ಸರ್, ನಾನು ಇಷ್ಟ ಬಂದಂಗಿರ್ಬೋದು. ಬೆಂಗಳೂರಾದ್ರೆ ಆರಾಮಾಗಿ ಸರ್ ಒಂದು ತಾಯಿ ಆದವರು ಹೆಣ್ಮಕ್ಳು ಹೇಳ್ಕೊಟ್ಟಿದ್ರೆ ಸರ್. ಇವತ್ತು ಸರ್ ಮೈಸೂರ್ಗೂ ಮಂಡ್ಯ ಮೈಸೂರ್ ಹತ್ರ ಸರ್, ಮೈಸೂರಲ್ಲಿ ನೀನು ಕೆಲ್ಸಕ್ಕೆ ಹೋಗ್ತಾ ನಿನ್ ಗಂಡು ಮನೇಲಿ ಇಟ್ಕಮ್ಮ ಅಂತ ಒಂದ್ ಮಾತು ಅವ್ರು ಎಲ್ಲ ಬರ್ಲಿಲ್ಲ. ಇವತ್ತು ಇಲ್ಲಿ ಇದ್ದಿದ್ರೆ ಸರ್, ನಾನು ₹1 ಸಂಬಳ ಬೇಡ, ನಿನ್ ತಾಯಿ ಕೊಡು, ನನ್ ಮನೇಲಿರು, ನೀನು ಸಾಕು ಅಂತ ನಾನು ಇದ್ದವನು ಸರ್. ನಾನು ಸರ್ ರೇಷನ್ ಖಾಲಿಯಾಗಿದೆ ಚೈತನ್ ತಗೋಬಾ ಅಂತ ಹೇಳಿದ್ರೆ ಕರ್ಕ ಬಂದಿದೆಯಲ್ಲ ಸಾಕ್ತೀನಿ ಅಂತ ತಂದು ಹಾಕು ಅನ್ನೋದು. ಸ್ವಾಮಿ ಏನ್ ಮಾಡ್ಕೊಂಡಿರೋದು ನೀವು ಒಂದೇ? ನಾನು ಸ್ವಾಮಿ ಒಂದು ಬ್ಯಾಂಕ್ ಎಂಪ್ಲಾಯಿ ಮತ್ತೆ ಅಗ್ರಿಕಲ್ಚರ್. ನನಗನ್ಸುತ್ತೆ ನೀವು ಈ ಮುಂಚೆ ಮಾತಾಡಿದ್ದೀರಾ ನನ್ನ ಜೊತೆ. ಇಲ್ಲ ಸ್ವಾಮಿ, ಇದೆ ಮೊದ್ಲು. ನನಗೆ ತುಂಬಾ ಖುಷಿ ಆಗಿದೆ ಈಗ ರಿಸೀವ್ ಆಗಿರಕ್ಕೆ. ಏನ ಸ್ವಾಮಿ ಮಾಲೆ ಹಾಕಿದೀರಾ? ಇಲ್ಲ ಸ್ವಾಮಿ, ನಾನು ನಿಮ್ನ ಸ್ವಾಮಿ ತರನೇ ಟ್ರೀಟ್ ಮಾಡಿ ಮಾತಾಡ್ಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ, ಏನ್ ತೊಂದ್ರೆ ಇಲ್ಲ. ಮಂಡ್ಯದಿಂದ ಫೋನ್ ಮಾಡ್ತಿರೋದಾ? ಹೌದು ಸರ್, ಹೌದು. ಎಷ್ಟು ವಯಸ್ಸು ನಿಮಗೆ? ನನಗೆ ಸರ್ 30 ವರ್ಷ. ಹೌದು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು ಒಂದು 7 ಮಂತ್ ಇಂದ ಫ್ಯಾಮಿಲಿ ಇಶ್ಯೂ ಆಗಿದ್ದ ನೋಡ್ತಾ ಇದ್ದೀನಿ. ಮನ್ಸಿಗೆ ಬೇಜಾರಾದಾಗ. ಇರ್ಲಿ ಪಾಪ, ಆಗ್ತವೆ ಎಲ್ಲ ತೊಂದರೆಗಳು. ಬಟ್ ಈ ಕಾರ್ಯಕ್ರಮ ಏನ್ ಫ್ರೆಂಡ್ ಕಡೆ ಯಾರೋ ಎಲ್ಲಿದ್ದ ಅಥವಾ ನಿಮಗೆ ಸಿಕ್ಕಿದ್ದ? ಇಲ್ಲ, ನಾನು ಇನ್ಸ್ಟಾ ಮತ್ತೆ FB ಯೂಸ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ಸೋತಂತ ಒಂದು ಮನ್ಸುಗಳಿಗೆ ಒಂದು ಧೈರ್ಯ ಉತ್ಸಾಹ ತುಂಬ್ತೀರ. ಆ ರೀತಿಲಿ ನಾನು ತುಂಬಾ ನಿಮ್ನ ಅಪ್ರಿಶಿಯೇಟ್ ಮಾಡಿ ಲೈಕ್ ಮಾಡಿದೆ. ಥ್ಯಾಂಕ್ ಯು. ಅಂದ್ರೆ ಒಂದೊಂದು ಮನ್ಸುಗಳಿಗೆ ಒಂದೇನೋ ಒಂದು ದೇವ್ರ ರೀತಿಲ ಒಂದು ಭೂಮಿ ಮೇಲೆ ಬಂದೇನೋ ಒಂದು ಆನ್ಲೈನ್ ಮುಖಾಂತರ ಒಂದು ತೋರಿಸ್ತಾ ಇದ್ದೀರಾ ಅಂತ ನನ್ನ ಪ್ರಕಾರ ಮನ್ಸಲ್ಲಿ ಅನ್ಕೊಂಡಿದ್ದೀನಿ ನಾನು. ಏನಿಲ್ಲ ಸರ್, 2 ಒಳ್ಳೆ ಮಾತಾಡ್ತೀವಿ ನಾವು, ಅಂತಹ ದೊಡ್ಡ ಕೆಲಸ ಏನು ಮಾಡ್ತಾ ಇಲ್ಲ. ಬಟ್ ಈ ಥರ ಯಾರು ಪಾಪ ಹೇಳ್ಕೊಳ್ಳೋಕೆ ಯಾರೂ ಸಿಗದೆ ಒದ್ದಾಡ್ತಿರೋ ಜೀವಕ್ಕೆ ಕಥೆಯನ್ನು ಗಂಟೆಗಟ್ಟಲೆ ಸ್ವಲ್ಪ ನೆಮ್ಮದಿ ತಾಳ್ಮೆಯಿಂದ ಕೇಳಿ ಏನೋ ನನಗೆ ಗೊತ್ತಿರೋ ಒಂಚೂರು ಒಳ್ಳೇದು ಹೇಳಿದ್ರೆ ಅವ್ರಿಗೇನೋ ಒಂದು ಬದುಕಿನ ಬಗ್ಗೆ ಭರವಸೆ ಹುಟ್ಟಬಹುದು ಅನ್ನೋದು ನನ್ನ ಆಸೆ. ಹೌದು ಸ್ವಾಮಿ, ನನ್ನ ಲೈಫಲ್ಲಿ ಸ್ವಾಮಿ ಕೇಳಿಸ್ತಿದ್ಯಾ ಸ್ವಾಮಿ? ಕೇಳಿಸ್ತಿದೆ. ನನ್ನ ಲೈಫಲ್ಲಿ ಸರ್, ನಾನು ಒಂದು ಬ್ಯಾಂಕ್ ಎಂಪ್ಲಾಯ್ ಆಗಿ ನಾನು ವರ್ಕ್ ಮಾಡ್ತಿದ್ದೆ. ಬಟ್ ಈ 27 ಹೋದ ತಕ್ಷಣ ನಂದು ಮ್ಯಾರೇಜ್ ಆಯ್ತು. ಅಂದ್ರೆ ನಿಮ್ಮ 27ನೇ ವಯಸ್ಸು ಅಂದ್ರೆ 3 ವರ್ಷದ ಹಿಂದೆ ಮದುವೆ ಆಯ್ತು? ಹೌದು ಸ್ವಾಮಿ. ಓಕೆ, ನಾನು ಸ್ವಲ್ಪ ಹಿಂದೆ ತಗೊಳ್ಳಿ. ನೀವು ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನಾನು ಒಬ್ರೇ ಮಗನಾ? ಹೌದು. ಏನು ಓದಿದ್ದೀರಿ? ನಾನು ಬಿಕಾಮ್ ಓದಿದ್ದೀರಿ. ಅಂದ್ರೆ ಈ ಬ್ಯಾಂಕ್ ಕೆಲಸನೇ ಫಸ್ಟ್ ಇಂದ ಮಾಡ್ತಿರೋದು ಅಥವಾ ಬೇರೆ ಏನೇನೋ ಮಾಡಿದ್ದೀರಾ? ಮುಂಚೆಯಿಂದ ಅಪ್ಪ ಅಮ್ಮ ಜೊತೆ ಇದ್ದಾಗ ಏಜ್ ಅಲ್ಲಿ ನಾನು ಅಗ್ರಿಕಲ್ಚರ್ ನೋಡ್ಕೊಂಡು ತೆಂಗಿನ ತೋಟ ಅಗ್ರಿಕಲ್ಚರ್ ಪ್ರತಿಯೊಂದು ಮಾಡ್ಕೊಂಡು ಬಂದಿದ್ದೀನಿ. ಈಗಲೂ ಕೂಡ ನಾನು ಒಂದು ಬ್ಯಾಂಕ್ ಅಲ್ಲಿ ದುಡಿತಾ ಇದ್ದು ಅಗ್ರಿಕಲ್ಚರ್ ಕೂಡ ಮಾಡ್ತಿದ್ದೀನಿ. ಓಕೆ, ಜೊತೆಗೆ ತೋಟ ಹೊಲ ಮನೆ ನೋಡ್ಕೊಳ್ಳೋದು ಇದ್ದೇ ಇದೆ. ಎಲ್ಲಾನು ನೋಡ್ಕೊಳ್ಬೇಕು. ಹೌದು ಸರ್. ಓಕೆ, ಅಲ್ಲಿಂದ ನಮ್ದು ಅಗ್ರಿಕಲ್ಚರ್ ಅಂದ್ರೆ ಈಗ ತರಕಾರಿ, ಟೊಮೆಟೊ, ಕೋಸು ಪ್ರತಿಯೊಂದರನ್ನು ಬೆಳೆಯೋದನ್ನೇ. ಹೌದು, ಹೂವ. ಅಲ್ಲ, ಎರಡಕ್ಕೂ ಹೆಂಗ್ ಸಮಯ ಕೊಡ್ತೀರಾ? ತಂದೆ ನೋಡ್ಕೊಳ್ತಾರೆ? ಕೊಡ್ತೀನಿ. ಲೇಬರ್ಸ್ ಅಂದ್ರೆ ನನ್ನಿಂದ ಒಂದಿಬ್ರು ಬಂದು ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಕೂಲಿ ಕೊಟ್ಟಾಗ ಅವ್ರಿಗೂ ಒಂದು ಜೀವನ ಆಗುತ್ತೆ. ಡೈಲಿ ಇಬ್ರು ಬಂದು ನೋಡ್ಕೊಳ್ತಾರೆ ನೋಡಿ. ಅವ್ರಿಗೊಂದು ಕೆಲಸ, ಅವ್ರದ್ದೊಂದು ಹೊಟ್ಟೆಪಾಡು, ಅವ್ರದ್ದೊಂದು ಜೀವನ. ಹೌದು, ನಿಮಗೂ ಕೆಲಸ ಆಗ್ಬೇಕು, ಮತ್ತೆ ಅವ್ರದ್ದು ಜೀವನನೂ ನಡಿಬೇಕು. ಹೌದು. ಈಗೇನೋ ಕತೆ ಹೇಳ್ತಾ ಇದ್ರಲ್ಲ, ಇದೆಲ್ಲಿಂದ ಶುರುವಾಗಿದ್ದು? ನಂದು 27th ಅಲ್ಲಿ ಮ್ಯಾರೇಜ್ ಆಯ್ತು. ಕಷ್ಟ ಅನ್ನೋದು ನೋಡ್ದನೆ ಬೆಳೆದವ್ ನಾನು. ತಂದೆ ತಾಯಿ ಚೆನ್ನಾಗಿ ಬೆಳೆಸಿದ್ರು ಒಬ್ಬ ಮಗ. ಹೌದು, ನಮ್ಮ ತಾತ ಕೂಡ ಒಬ್ಬ ಪಟೇಲ್ ಫ್ಯಾಮಿಲಿ ಬಂದು ಅವರು ಕೂಡ ಒಂದು ಉನ್ನತವಾಗಿದ್ರು. ಅಪ್ಪ ದೊಡ್ಡಪ್ಪ ಪ್ರತಿಯೊಬ್ರು ರಿಚ್ ಅಲ್ಲಿ ಇರೋಂತೇನೆ ಫ್ಯಾಮಿಲಿ ಬೆಳೆದೆ. ಸ್ವಲ್ಪ ದೊಡ್ಡ ಕುಟುಂಬನೇ. ಹೌದು, ದೊಡ್ಡ ಕುಟುಂಬನೇ ತುಂಬಾ. ಬಟ್ ಅದ್ರಲ್ಲಿ ಸರ್ ನನ್ನ ಲೈಫಲ್ಲಿ ಮದುವೆ ಆಯ್ತು. ಬಟ್ ನನ್ನ ಹೆಂಡತಿನ ನಾನು ಎಜುಕೇಶನ್ ಮಾಡಿ ಓದಿಸ್ದೆ. ಪ್ರತಿಯೊಂದು ಅವಳು ತೊಂದರೆ ಮಾಡ್ಲಿಲ್ಲ. ಅಲ್ಲ, ಏನ್ ಪ್ರೀತಿ ಮಾಡಿ ಮದುವೆ ಆಗಿದ್ದ ಅಥವಾ ಏನು? ಇಲ್ಲ, ನೋಡ್ ಮದುವೆ ಆಗಿದ್ದು. ಚೆನ್ನಾಗಿ ಎಂಗೇಜ್ಮೆಂಟ್ ಆದಾಗ 1 year ಆದ್ಮೇಲೆ ನಾವು ಮದುವೆ ಮಾಡ್ಕೊಳ್ಳಿಲ್ಲ. ಮದುವೆನೂ ಆದಾಗ ಸರ್ ನಾನು ಓದಿಸ್ದೆ, ಎಜುಕೇಶನ್ ಬೇಕು ಅಂದ್ರು. ಫ್ಯಾಮಿಲಿ ಜನರೇಟದಲ್ಲೂ ಕೂಡ ನಾನು ಈಗಲೇ ಮಕ್ಳು ಬೇಡ ಆ ಥರ ನಾನು ಥಿಂಕ್ ಮಾಡ್ಕೊಂಡೇ ಬಂದೆ. ಅಲ್ಲ, ಈಗ ಒಂದ್ ನಿಮಿಷ, ತಂದೆ ತಾಯಿ ನೋಡಿದ ಹುಡುಗಿನೇ ಅಲ್ವಾ ಇದು? ಹೌದು. ಬಟ್ ಎಂಗೇಜ್ಮೆಂಟ್ ಆಗಿ 1 ವರ್ಷ ನೀವು ಹಾಗೆ ಇದ್ರಿ? ಹೌದು. ಏನ್ ಕಾರಣ? ಅದು ಏಜ್ ಚಿಕ್ಕದಾಗುತ್ತೆ, ಅವಳಿಗೂ ಏಜ್ ಆಗ್ಲಿ, ಅವಳಿಗೂ ಒಂದು ಕನಸಿರ್ಲಿಲ್ಲ ಅಂತ. 18 ಇತ್ತು, 19 ಆಗ್ಲಿ ಅಂತ ನಾನು ಸುಮ್ಮನಿದ್ದೆ.
ಓಕೆ ಓಕೆ. ಅದು ಓದ್ತಾ ಇದ್ರ ಅವಾಗಿನ್ನು. ಹೌದು ಹೌದು, ಎಜುಕೇಶನ್ ಕಂಪ್ಲೀಟ್ ಆಗ್ಲಿ ಅಂತ ನಾನು ಆಸೆ ಪಟ್ಟೆ. ಎಲ್ಲ ಓದಿಸ್ದೆ, ಬಟ್ ನಾನೇ ಖರ್ಚು ಮಾಡಿ ವೆಚ್ಚ ಮಾಡಿ ಓದಿಸ್ದೆ. ಚೆನ್ನಾಗಿರ್ಲಿ ಸ್ವಾಮಿ, ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ. ಬಟ್ ಇಲ್ಲಿ ಮದುವೆ ಆಯ್ತು, ಅಂದ್ರೆ ಮದುವೆ ಆದ್ಮೇಲೂ ನೀವು ಓದಿಸಿದ್ರಾ? ಹೌದು, ಓದಿಸ್ದೆ. ತಂದೆ ತಾಯಿ ಒಪ್ಪಿಗೆ ಎಲ್ಲ ಇತ್ತು? ಇತ್ತು. ಮಗಳಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅವರು. ಬಟ್ ಮಕ್ಕಳು ಏನು ಆಗ್ಲಿಲ್ಲ? ಇಲ್ಲ. ಅಂದ್ರೆ ನಿಮ್ದೇ ಏನು ಫ್ಯಾಮಿಲಿ ಪ್ಲಾನಿಂಗ್ ಇತ್ತ ಅಥವಾ ಏನು? ಹೌದು, ಪ್ಲಾನಿಂಗ್ ಪ್ರತಿಯೊಂದು ಇತ್ತು, ಬಟ್ ಅದು ಆಗ್ಲಿಲ್ಲ ಆ ಟೈಮ್ಗೆ ಮಗು. ಏನಾಯ್ತು ಅಲ್ಲಿ? ಅಲ್ಲಿಂದ ಸರ್ ನಾನು ಇಲ್ಲಿಂದ ಅವಳಿಗೋಸ್ಕರ ನಾನು ಒಬ್ಬನೇ ಮಗ, ನಾನು ಅದ್ರಲ್ಲೂ ಅಪ್ಪ ಅಮ್ಮನ್ ಬಿಟ್ಟು ನಾನು ಬುದ್ಧಿ ಕಲಿಬೇಕು, ನನ್ನ ಹೆಂಡತಿ ಹೇಳ್ದಂಗೆ ಕೇಳ್ಬೇಕು ಅಂತ ಬೆಂಗಳೂರು ಪಟ್ಟಣ ಜೀವನಕ್ಕೆ ಹೋದೆ. ಅಂದ್ರೆ ಗಂಡ ಹೆಂಡತಿ ಇಬ್ರು ಇಲ್ಲಿಗೆ ಬಂದ್ರಿ? ಹೌದು, ಬೆಂಗಳೂರಿಗೆ ಹೋದೋ. ಕಾರಣ ಏನು? ಅಲ್ಲೇ ಇರ್ಬೋದಿತ್ತು, ಒಬ್ಬ ಮಗ ಅಲ್ವಾ? ಅವರು ಇಲ್ಲ, ಅವರು ತಂದೆ ಮನೆಯಲ್ಲಿ ಕೂತಿದ್ರೆ ಸ್ಯಾಲರಿ ವೇಸ್ಟ್ ಆಗುತ್ತೆ ಅನ್ನೋ ತರ ನನ್ನ ಹೆಂಡತಿ ಹತ್ರ ಮನ್ಸು ಚೇಂಜ್ ಆಯ್ತು. ಅಂದ್ರೆ ನೀವು ಕೂತಿದ್ದೀರಾ ಅನ್ನೋ ಅರ್ಥನಾ? ಅಲ್ಲ, ಅವ್ರಿಗೆ ಎಜುಕೇಶನ್ ಇನ್ನು ಮಾರ್ಕ್ಸ್ ಕಾರ್ಡೇ ಬಂದಿರ್ಲಿಲ್ಲ. ಮಾರ್ಕ್ಸ್ ಕಾರ್ಡ್ ಬಂದಿರಲಿಲ್ಲ, ಆಲ್ರೆಡಿ ಬೆಂಗಳೂರಿಗೆ ಹೋಗ್ಬೇಕು ಅಂತ ಕೇಳಿದ್ರು. ನನ್ನ ಹೆಂಡತಿ ಆಸೆ ಪಟ್ಲು, ಓದಿರೋ ತಕ್ಕನಾಗ ಅವಳು ಒಂದು ಜಾಬ್ ಹೋಗ್ಲಿ, ಅವ್ಳು ಸ್ವತಂತ್ರವಾಗಿರ್ಲಿ ಅಂತ ನಾನು ಆಸೆ ಪಟ್ಟೆ. ಓಹೋ, ಅಂದ್ರೆ ನಿಮ್ ದುಡಿಮೆ ಬಗ್ಗೆ ಅಲ್ಲ ಮಾತು, ಅವ್ರಿಗೂ ಓದಿದ್ದಾರೆ, ಅವ್ರಿಗೂ ಕೆಲಸ ಅಂತ ಆದ್ರೆ ಇಬ್ರು ದುಡಿಬಹುದಲ್ವಾ ಅಂತ. ಹೌದು, ಅವ್ರ ಅಮ್ಮ ಅಪ್ಪಂಗೂ ಕೂಡ ಗಂಡ್ ಮಕ್ಳಿಲ್ಲ ಸ್ವಾಮಿ. ನಾನು ಮಗನ್ ತರ ಇತ್ಕೊಂಡು ಟ್ರೀಟ್ ಮಾಡಿ ಅವ್ರಿಗೂ ತುಂಬಾ ಸಹಾಯ ಮಾಡಿ ಪ್ರತಿಯೊಂದು ಮಾಡ್ಕೊಂಡು ನಾನು ಬೆಂಗಳೂರಿಗೆ ಹೋದೆ. ಅಲ್ಲಿಂದ ಬೆಂಗಳೂರು ಪಟ್ಟಣಕ್ಕೆ ಹೋದ್ಮೇಲೆ ಸ್ವಾಮಿ ಅವಳ ಮನ್ಸಲ್ಲಿ ನಾನು ಸ್ವತಂತ್ರ ಬದುಕ್ತೀನಿ, ನಾನೇ ನಾನು ದುಡಿತೀನಿ ಅಂತ ಬಂತು. ಬಟ್ ಗಂಡ ಅನ್ನೋದು ಗೌರವ ಕಡಿಮೆ ಆಯ್ತು. ಅಂದ್ರೆ ಈ ಬೆಂಗಳೂರಿಗೆ ಬರೋದು ನಿಮ್ಮ ನಿರ್ಧಾರವೋ, ಅವ್ರ ಅಪ್ಪ ಅಮ್ಮ ನಿರ್ಧಾರವೋ, ನಿಮ್ಮ ಅಪ್ಪ ಅಮ್ಮ ನಿರ್ಧಾರವೋ, ಅಥವಾ ಈ ಹುಡುಗಿ ನಿರ್ಧಾರವೋ? ಅವ್ರ ಅಪ್ಪ ಅಮ್ಮ ನಿರ್ಧಾರ. ಮತ್ತೆ ಈ ಹುಡುಗಿ ನಿರ್ಧಾರ? ಹೌದು. ನಿಮ್ಗೆ ಅಂತದ್ದು ಆಲೋಚನೆ ಮೊದ್ಲು ಇರ್ಲಿಲ್ಲ, ನಿಮ್ ತಂದೆ ತಾಯಿಗಾಗ್ಲಿ ನಿಮ್ಗಾಗ್ಲಿ? ಹೌದು ಸರ್, ಇರ್ಲಿಲ್ಲ. ಬಟ್ ಇವ್ರ ಭಾವನೆಗೆ ನೀವು ಬೆಲೆ ಕೊಟ್ಟೆ. ಬಟ್ ಹಾಗೆ ಹೇಳ್ಬೋದಿತ್ತಲ್ವ ನೀವು, ಇಲ್ಲಪ್ಪ ನಮ್ದು ಈಗ ಹೊಲ ಮನೆ ಇದೆ, ಹಿಂಗೆ ಇಲ್ಲೇ ಸಾಕಷ್ಟು ಇರ್ಬೇಕಾದ್ರೆ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ಏನು ಸ್ವಲ್ಪ ಅಲ್ಲಿ ಸರ್ ನೀವ್ ಹೇಳಿದ ತರನೇ ಅವ್ರ ಅಪ್ಪ ಅಮ್ಮ ಏನ್ ಹೇಳ್ಕೊಡ್ತಾರೆ, ಅಗ್ರಿಕಲ್ಚರ್ಗೆ ಬಂಡವಾಳ ಹಾಕಿ ಲಾಸ್ ಮಾಡ್ಕೋತಾರೆ, ಸಾಲ ಮಾಡ್ಕೋತಾರೆ ಅನ್ನೋದು ತಿಂಕಲ್ ಮೂಡ್ಸಿದ್ರು ಅವ್ರಿಗೆ. ಅವ್ರಿಗೂ ಇವ್ರು ಒಬ್ಬರೇ ಮಗಳ, ಇನ್ನೊಬ್ರು ಇಬ್ರು ಮಕ್ಳು, ಹೆಣ್ಣು ಮಕ್ಳೆ ಇಬ್ರುನು. ನಾನು ಸರ್ ಒಳ್ಳೆ ರೀತಿಲಿ ಬಂದೆ, ನನ್ನ ಹೆಂಡತಿನೇ ನಾನು ಸರ್ವಸ್ವ ಅನ್ಕೊಂಡು ನಾನು ಬಂದೆ. ಯಾವ್ದೇ ವಿಷಯದಲ್ಲೂ ಕೆಟ್ಟತನ ಬಿಟ್ಟು ನಾನ್ ಬಂದೆ. ಬೆಂಗಳೂರಿಗೆ ಹೋದ್ಮೇಲೆ ಸ್ವಾಮಿ, ಈಗ ಒಂದು ಹೆಣ್ಣು ಸಂಬಳ ತಗೊಂಡ್ರು ಕೂಡ ಫಸ್ಟ್ ಮಾನ್ಯತೆ ಕೊಡ್ಕೊ ಇರೋದು ಗಂಡನ್ಗೆ. ಬಟ್ ಆ ಸ್ಯಾಲ್ರಿ ತನ್ನ ತಾಯಿ ಕೊಟ್ಟಾಗ, ಈಗ ನಾನ್ ಬಾಡಿಗೆ ಕಟ್ಬೇಕು ಸ್ವಾಮಿ, ನನ್ಗೆ ಬರೋ ಸಂಬಳದಲ್ಲಿ ನಮ್ಮ ಅಪ್ಪ ಅಮ್ಮನ್ ಸಾಕ್ಬೇಕು, ಇತ್ತಾಗ ಹೆಂಡತಿ ಸಂಸಾರ ಸಾಕ್ಬೇಕು, ನನ್ನ ಮದ್ವೆ ಅದ್ ನಂದೇ ಸಾಲ ಅಂತ ಇರುತ್ತೆ, ನಂದೇ ಒಂದು ಕಮಿಟ್ಮೆಂಟ್ ಇರುತ್ತೆ. ಇದೆಲ್ಲ ಅರ್ಥ ಆಗ್ಲಿಲ್ಲ ಅವಳ ಹತ್ರ. ನನ್ ಗಂಡ ನನ್ಗೆ ವಿದ್ಯಾಭ್ಯಾಸ ಕೊಡ್ಸಿದಾನೆ, ನಮ್ಮ ಅಮ್ಮನಿಗೂ ಕೂಡ ಕೊಟ್ಟು ತುಂಬಾ ಹೆಲ್ಪ್ ಮಾಡವನೆ. ಅದಾದ್ಮೇಲೆ ಒಡವೆನೂ ಕೂಡ ನನ್ಗೆ ಮಾಡ್ಸಿದಾನೆ. ನನ್ ಗಂಡ ಅದವಳ ಹತ್ರ ಬರ್ಲಿಲ್ಲ. ಬಟ್ ಇಲ್ಲಿ ಏನ್ ಸಾಲ ಮಾಡ್ಕೊಂಡಿದ್ರಿ ಸ್ವಾಮಿ? ಅದು ನಂದು ಅಂದ್ರೆ ಪರ್ಸನಲ್, ಅಂದ್ರೆ ಮದ್ವೆಗೆ ಈಗ ನಮ್ಮ ಅಪ್ಪ ಅಮ್ಮನ ಹತ್ರ ನನ್ ಕೈ ಹೊಡೆದವನಲ್ಲ. ಒಂದೇ ವರ್ಷ ಅಗ್ರಿಕಲ್ಚರ್ ನನಗೆ 4-5 ಲಕ್ಷ ಲಾಸ್ ಆಯ್ತು. ಆ ಟೈಮಲ್ಲಿ ಮದ್ವೆ ಸಡನ್ ಆಗಿ ಬಂತು. ನಮ್ಮ ಅತ್ತೆ ಕೂಡ ಮನೆ ಕಡೆ ತುಂಬಾ ತೊಂದರೆ ಆಯ್ತು, ಅವ್ರಿಗೂ ಕೂಡ ಹೆಲ್ಪ್ ಮಾಡಿದೆ. ನನ್ನ ದುಡ್ಡಲ್ಲೇ ಚೀಟಿ ಹಾಕಿ ಅದಿತ್ತು, ಅದನ್ನ ರಿಟರ್ನ್ ಮಾಡಿದೆ. ನನ್ನ ಮದ್ವೆಗೆ ನಾನು ಕಮಿಟ್ಮೆಂಟ್ ಕಮ್ಮಿ ಮಾಡ್ಕೊಂಡ್ ಬಂದೆ. ಸಾಲ ಮಾಡ್ಕೊಂಡ್ರಿ? ಹೌದು. ಅವಳು ನನ್ ಗಂಡ ನನ್ಗೋಸ್ಕರ ವಿದ್ಯಾಭ್ಯಾಸ ಕೊಡ್ಸಿದಾನೆ, ವಿದ್ಯಾದಾನ ಮಾಡೋನೆ ಅನ್ನೋದು ಮನ್ಸಲ್ಲಿ ಬರ್ಲಿಲ್ಲ. ಅಂದ್ರೆ ಅವ್ರ ತಂದೆ ತಾಯಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತ ಇಲ್ಲಿ? ಹೌದು. ಬಟ್ ನಿಮಗೆ ಅದು ಕಾಣೋದು. ಬಟ್ ನಾನು ಯಾವುದೇ ವಿಷಯದಲ್ಲಿ ಒಂದು ಮಗು ಆಗ್ಲಿ ಅಂದ್ರೆ BMP ಹಾಸ್ಪಿಟಲ್ ಸರ್, ಅದು ಪರ್ಮನೆಂಟ್ ಆಗಲ್ಲ, ಏಜೆನ್ಸಿ ಜಾಬು, ಅದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಆಗುವಂತ. ಹೌದು. ಅದು ಸರ್, ಇವರು ನಾನು ಏನು ತಪ್ಪು ಮಾಡ್ಲಿಲ್ಲ, ಏಜೆನ್ಸಿ ಕಾಂಟ್ರಾಕ್ಟ್ ಬೇಸ್ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅವರು ಗೌರ್ಮೆಂಟ್ ಹಾಸ್ಪಿಟಲ್ ಪರ್ಮನೆಂಟ್ ಆಗೋದೆ ಅಂತ ನನಗೂ ನಂಬಿಸಿದ್ರು. ನಾನು ಒಬ್ಬ ಸೆಲ್ಫ್ ಎಂಪ್ಲಾಯ್ ಬ್ಯಾಂಕ್ ಅಲ್ಲಿ. ಅವ್ರ ಹತ್ರ ಹಂಗಿಲ್ಲ, ನನಗೆ ಆನ್ ಟೈಮ್ ಸ್ಯಾಲರಿ ಬರುತ್ತೆ, ಅವ್ರಿಗೆ ಬರಲ್ಲ. ಹೌದು ಸರ್, 6 ತಿಂಗಳಾದ್ರೂ ಸ್ಯಾಲ್ರಿ ಬರ್ತಿರ್ಲಿಲ್ಲ, 8 ತಿಂಗಳಾದ್ರೂ ಸ್ಯಾಲ್ರಿ ಬರ್ತಿರ್ಲಿಲ್ಲ. ಬೆಂಗಳೂರಲ್ಲಿ ನನ್ನ ಮನೆ ಕಡೆ ನೋಡಿ ನಾನು ಒಂದ್ ಸಂಸಾರ ತೂಗ್ತೀನಿ ಅಂದಾಗ ಸ್ವಾಮಿ, ಈ ಪರಿಸ್ಥಿತಿ ನಾವು ಬೆಂಗಳೂರಿಗೆ ಹೋಗ್ಬೇಕಾ? ಹೋದೆ ಸ್ವಾಮಿ. ನಾನು ಸ್ವಾಮಿ, ಒಂದು ಹೆಣ್ಣು ಒಂದು ಗಂಡು ಸಂಸಾರ ಮಾಡದ್ಮೇಲೆ ಅವಳ ಮನ್ಸಲ್ಲಿ ಏನ್ ಬಂದಿದೆ, 10 ಗಂಟೆ ರಾತ್ರಿಯಲ್ಲಿ ಒಂದು ಹುಡುಗಿನ ಇನ್ನೊಂದು ಹುಡುಗಿ ಒಂದು ಸಂಸಾರಸ್ಥೆ ಹುಡುಗಿ ಹತ್ರ ಮಾತಾಡಿದಾಗ ಗಂಡನ ಎದುರುಗಡೆ ಮಾತಾಡ್ಬೇಕು, ಬಿಲ್ಡಿಂಗ್ ಮೇಲ್ಗಡೆ ಹೋಗಿ ಮಾತಾಡೋದು, ಬೀದಿಲಿ ಹೋಗೋದು. ಆ ಟೈಮಲ್ಲಿ ನನಗೇನ್ ಬರುತ್ತೆ, ನನ್ನ ಹೆಂಡತಿ ಆದವಳು ರೋಡಲ್ಲಿ ಹೋಗ್ಬೇಕಾದ್ರೆ ಯಾರು ಒಡಬೇಕೋಸ್ಕರ ಕೈ ಹಾಕಿ ಸ್ವಾಮಿ
ಕತ್ತಲ್ಲಿ ಹೇಳ್ದಾಗ ಕತ್ ಕುಯ್ಕೊಂಡು ಡೆತ್ ಆದ್ರೆ ಕೊನೆ ಪಕ್ಷ ಯಾರನ್ನ ಕೇಳೋದು? ನಿಮ್ನೆ ಕೇಳೋದು. ನನ್ ಕೇಳ್ತಾರೆ. ಒಳಗಡೆ ಬಂದ್ ಮಾತಾಡ್ ಬಂದಂಗಿಲ್ಲ, ಯಾರು ಕಾಲ್ ಮಾಡೋರು ಅಷ್ಟೊತ್ತಲ್ಲ ಮಾತಾಡ್ತಿಲ್ಲ, ರೋಡಲ್ಲಿ ಇದ್ ಕೇಳಂಗಿಲ್ಲ, ಅದು ಅನುಮಾನ ಅಂತ ಕ್ರಿಯೇಟ್ ಮಾಡಿದ್ಲು. ಬಟ್ ಆಕೆ ಹುಡುಗಿ ಹತ್ರ ಮಾತಾಡ್ತಿದ್ರು ಅಂತ ನಿಮಗೆ ಗೊತ್ತಿತ್ತು? ಹೌದು, ಹುಡುಗಿ ಹತ್ರ ಮಾತಾಡ್ತಾಳೆ ಗೊತ್ತು. ನನ್ನ ಹೆಂಡತಿ ಸ್ವಾಮಿ, ಇವತ್ತು ಹೇಳ್ತೀನಿ, ದೇವರಂತೆ ಹೆಂಡತಿ. ಓಕೆ, ಆ ವಿಚಾರದಲ್ಲಿ ನಿಮ್ಗೆ ಯಾವ ಸಂಶಯವೂ ಇಲ್ಲ? ಸಂಶಯ ಇಲ್ಲ ಸ್ವಾಮಿ, ಅದು ಕ್ರಿಯೇಟ್ ಮಾಡ್ಕೊಂಡ್ರು. ಪ್ರಶ್ನೆ ಇರೋದು ಆಕೆಯ ರಕ್ಷಣೆ ಕುರಿತಷ್ಟೇ. ನಾನು ಅವಳ ರಕ್ಷಣೆಗೋಸ್ಕರ ಯಾರೋ ಬಂದು ಏನೋ ಮಾಡ್ಬೋದು, ಅಥವಾ ಒಡವೆ ಇದೆ ಅಂತ ಕೈ ಹಾಕಬಹುದು, ಅಥವಾ ಏನೋ ತಪ್ಪಾಗಿ ನಡ್ಕೊಳ್ಬಹುದು, ಬೇಡ ಮನೆಗ್ ಬಾ ಅಂತ, ಒಳಗಡೆಗೆ ಬಾ ಅಂತ. ಹೌದು ಸ್ವಾಮಿ, ಸತ್ಯ. ಬಟ್ ಅವ್ರು ಅದನ್ನ ಅನುಮಾನ ಅಂತ ಅಂದ್ಕೊಳ್ತಿದ್ರು. ಅನುಮಾನ ಅಂತ ಅದು ಕ್ರಿಯೇಟ್ ಮಾಡ್ಕೊಂಡ್ರು. ನನ್ನ ಗಂಡ ಕಷ್ಟ ಪಡ್ತಾನೆ ನನಗೋಸ್ಕರ, ನಾನು ಬೆನ್ನೆಲುಬಾಗಿ ನಿಲ್ಲನ ಅಂತ ಅವಳ ಮನ್ಸಲ್ಲಿ ಬರ್ಲಿಲ್ಲ. ಅದು ಒಂದು ಅವಳ ಹತ್ರ ಕೆಟ್ಟು ಇದಾಯ್ತದು. ಓಕೆ, ಅವ್ರಿಗೆ ಬರ್ತಿದ್ ಸಂಬಳ ನಿಮಗೆ ಕೊಡ್ತಿದ್ರ? ಇಲ್ಲ ಇಲ್ಲ, ನಾನು ಇಸ್ಕೊಂಡಿಲ್ಲ, ಇವತ್ತು ಇಸ್ಕೊಂಡಿಲ್ಲ. ನಾನೇ ತುಂಬಾ ಹೆಲ್ಪ್ ಮಾಡಿದೀನಿ, ನಾನು ಯಾವತ್ತೂ ಕೈ ಒಡ್ಡಿಲ್ಲ. ಬಟ್ ನಾವು ಮಾಡಿಸಿದ್ದು ಅಂತ ಒಂದು ಮಾಂಗಲ್ಯ ಚೈನ ಗಂಡಂಗ್ ಗೊತ್ತಿಲ್ಲನೆ ಅಡ ಇಟ್ರು. ಓಹೋ, ನನಗ್ ಗೊತ್ತಿಲ್ಲದಂಗ ಅಡ ಇಟ್ರು ಸರ್. ಕೇಳಿದಿಕ್ಕೆ ಪರ್ಮನೆಂಟ್ ಮಾಡ್ತಾರೆ ಅದಕ್ಕೆ ಇಟ್ರು ಅಂತ ಅವ್ರ ತಾಯಿ ಹೇಳಿದ್ರು. ಇವಳು ಅದೇ ಮತ್ತೆ ಹೇಳಿದ್ಲು, ಅಂದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ, ಪರ್ಮನೆಂಟ್ ಅವ್ರಿಗೆ ಕೊಡ್ಬೇಕು ಅಂತ. ಯಾರು ಹೌದೌದು, 1 ಲಕ್ಷಕ್ಕೆ ಯಾರಾದ್ರೂ ಪರ್ಮನೆಂಟ್ ಮಾಡ್ತಾರ ಸರ್ ನಿಮ್ಮ ಗೊತ್ತಿರೋ ಪ್ರಕಾರ? ಅಂತ ದಡ್ಡ ಯಾರು ಇಲ್ಲ. ಮಾಂಗಲ್ಯ ಸರನ ಗಂಡನ ಮನೇಲಿ ಮಾಡ್ಸಿದಾರೆ ಅಂತಾನೆ ಹಡ ಇಡ್ಸಿದ್ರು. ಕೇಳಿದಿಕ್ಕೆ ಅದು ನಿಂದಿಸಿದ್ರು ಮಾತಲ್ಲಿ ನಾನು ನಿಂದಿಸ್ದೆ, ನಾನು ಒಪ್ಕೋತೀನಿ. ನಮ್ಮ ಅತ್ತೆ ಆದವರು ಮಧ್ಯ ಬಂದ್ರು ಎಲ್ಲದಕ್ಕೂನು. ಈ ತರ ಆಗಿ ಸರ್ ಕರ್ಕೊಂಡು ಹೋದ್ರು. ನಾನು ಕೊನೆಗೆ ಕೋರ್ಟ್ ಕಡೆ, ನಮ್ ಲಾಯರ್ ಕಡೆಯಿಂದಾನೆ ರಿಲೇಟಿವ್ ಇದ್ರು. ನನ್ನ ಹೆಂಡತಿ ಮನೆಗೆ ಮಧ್ಯರಾತ್ರಿಲಿ ಕಾರ್ ಮಾಡ್ಕೊಂಡ್ ಕರ್ಕೊಂಡು ಹೋದ್ರು ಸರ್. ಅಲ್ಲಿ ಇಲ್ಲಿ BBMP ಕೆಲಸ ಮಾಡ್ತೀವಿ, ಅದನ್ನು ಬಿಟ್ಟು ಹೋದ್ರ? ಅದ್ ಬಿಟ್ಟಿಲ್ಲ, ವರ್ಕ್ ಮಾಡಿಸ್ತಾ ಇದಾರೆ. ಅವ್ರ ತಾಯಿ ಸಂಬಳ ಬೇಕಲ್ಲ, ಹೆಂಗಿದ್ರು ಮಾಡಿಸ್ತಾ ಇದಾರೆ. ಬಟ್ ಅವ್ರ ಮನೆಯಿಂದ ಹೋಗ್ತಾರೆ? ಹೌದು, ಅವ್ರ ಮನೆಯಿಂದನೂ ರೂಮ್ ಮಾಡೋರಿ ಅಂತ ಹೇಳ್ತಾರೆ. ನಾನು ಮಾತಾಡ್ಸಕ್ ಹೋಗಿಲ್ಲ, 1 year ಅಲ್ಲಿ ಆಗಿರೋದು. ಓ, ಮಧ್ಯರಾತ್ರಿನೇ ಹೋಗ್ಬಿಟ್ರು? ಹೌದು, ನನ್ ಬಿಟ್ಟೋದ್ರು. ನಾನು ಸೂಸೈಡ್ಗೆ ಅಂತ ಹೋಗಕ್ ಮೂವ್ ಮಾಡಿದೆ. ಓಹೋ, ಅಲ್ಲಿಗೆ ನನ್ನ ತಾಯಿ ಹತ್ರು. ನನ್ ಒಬ್ನೇ ಇರೋನು, ನನ್ ಮಗಳು ತರ ನೋಡ್ಕೊಂಡು. ಅವಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ನನ್ನ ತಂದೆ ಬಸ್ ಸ್ಟಾಪ್ ಅಲ್ಲಿ ನಿಂತು ಕರ್ಕ ಬರ್ತಿದ್ರು ನನ್ ಸೊಸೆ ಅಂತೇಳಿ. ಇವತ್ತವಳು ಸರ್, ನಮ್ಮ ತಂದೆ ತಾಯಿ ಕಾಲ್ ಮಾಡಿದ್ರೆ ವರ್ಕ್ ಪ್ಲೇಸ್ ಅಲ್ಲಿ ನನಗೆ ಟಾರ್ಚರ್ ಅಂತ ಅವ್ರ ತಾಯಿ ಹೇಳ್ಕೊಡೋದು. ಅದೇ ಅವ್ರ ತಾಯಿ ಕಾಲ್ ಮಾಡಿದ್ರೆ ಮಾತಾಡೋದು. ಬಟ್ಟೆ ಕೂಡ ನಮ್ ತಂದೆ ತಾಯಿ ಕಾಲೇಜಲ್ಲಿ ಓದ್ಬೇಕಾದ್ರೆ ಸರ್, ನನ್ನ ತಂದೆ ತಾಯಿ ಬಟ್ಟೆ ತಂದವಳು ನನ್ ಸೊಸೆ ಚೆನ್ನಾಗ್ ಹೋಗ್ಲಿ ಅಂತ ತಾನೇ ತಂದು ಕೊಡ್ತಿರ್ಲ ಸರ್. ಅಷ್ಟು ಚೆನ್ನಾಗ್ ನೋಡ್ಕೊಂಡ್ರು ನಮ್ಮ ಅಪ್ಪ ಅಮ್ಮ. ಇವತ್ತು ಮೋಸ ಮಾಡೋದ್ರು. ನಾನ್ ವಿದ್ಯಾಭ್ಯಾಸ ಮಾಡ್ತಿಲ್ಲ, ಯಾವ್ದೇ ಕಾರಣಕ್ಕೂ ಮಾಡ್ತಿರ್ಲ ಸರ್. ಅವರು ಅಷ್ಟೊಂದು ಹೆಲ್ಪ್ ಮಾಡಿದೀನಿ. ಅಂದ್ರೆ ನೀವು ವಿದ್ಯಾಭ್ಯಾಸ ಕೊಟ್ಟಿದ್ರಿಂದಲೇ ಇವ್ರು ಇಷ್ಟು ಮುಂದುವರಿಯಕ್ಕಾಯ್ತು ಅಂತ? ಹೌದು ಹೌದು. ಒಂದು ಹುಡುಗ ಸರ್, ಸಂಶಯನ ಸರ್, ನನ್ನ ಹೆಂಡತಿ ರಕ್ಷಣೆಗೋಸ್ಕರ ಹೊರಗಡೆ ಹೋಗಿ ಮಾತಾಡಬೇಡ, ಒಳಗಡೆ ಮಾತಾಡು, ಯಾರ ಜೊತೆ ಹಂಗೆಲ್ಲ ಮಾತಾಡ್ತೀಯ, ಮೊದ್ಲು ಫ್ಯಾಮಿಲಿ ಕಡೆ ಗಮನ ಕೊಡು ಅಂತ ಹೇಳದ್ ತಪ್ಪ ಸರ್? 3ನೇ ವ್ಯಕ್ತಿ ಮಧ್ಯ ಬಂದ ಸರ್. ಅವನು ಅವ್ರ ಮನೇಲಿ ಬಾಡಿಗೆ ಇದ್ದ ವ್ಯಕ್ತಿ ನನ್ನ ಹತ್ರ ಒಂದ್ ಕೇಳೋದು, ಅವಳಿಗೆ ಒಂದ್ ಹೇಳೋದು, ಅವ್ರ ಅಮ್ಮಂಗ್ ಒಂದ್ ಹೇಳೋದು. ನಮ್ಮ ಅತ್ತೆ ಬಗ್ಗೆನೆ ಕೆಟ್ಟಂಗ್ ಮಾತಾಡ್ದ. ನಾನು ಆ ವಿಷಯನ ಹೈಲೈಟ್ ಮಾಡಿದೆ. ಅವ್ನು ಇವತ್ತು ನಮ್ಮ ಅತ್ತೆ ಬಗ್ಗೆ ಕೆಟ್ಟಂಗ್ ಮಾತಾಡಿದ್ರೆ ನಾಳೆ ಏನ್ ಕೆಟ್ಟದ್ ಮಾಡ್ತಾನೆ ಅಂದ್ಬಿಟ್ಟು ನಾನು ನಮ್ಮ ಅತ್ತೆ ಹೇಳೋರು. ನಮ್ಮ ಅತ್ತೆ ಬಳಿ ನಂಬ್ಲಿಲ್ಲ, ಬಾಡಿಗೆ ನಂಬಿದ್ರು. ಚೀಪ್ ಮೆಂಟಾಲಿಟಿ ಅಲ್ವಾ ಸರ್ ಇದು? ಏನ್ ಕೆಟ್ಟದ ಮಾತಾಡಿದ್ದ ಆತ? ಅವನು ಸರ್, ಅದು ನಿಂದಿಸಕ್ಕಾಗಲ್ಲ ಸರ್ ಲೈವ್ ಅಲ್ಲಿ. ಬಟ್ ಆ ಮಾತುಗಳನ್ನ ನಾವ್ ಹೇಳ್ಬಾರ್ದು. ಅಂದ್ರೆ ಅತ್ತೆಯ ನಡತೆ ಬಗ್ಗೆನಾ? ನಮ್ಮ ನಡತೆ ಬಗ್ಗೆ ಹೇಳಿಲ್ಲ. ಅವನು ನಮ್ಮ ಅತ್ತೆನೆ ನನ್ ಕಡೆಗೆ ಬೀಳಿಸ್ತೀನಿ ಅನ್ನೋ ತರ ಕೆಟ್ಟ ವರ್ಡ್ಸ್ ಯೂಸ್ ಮಾತಾಡ್ತಾ. ಅದು ನನ್ನ ತಾಯಿ ಮೇಲೆ ನಾನು ಪ್ರಮಾಣ ಮಾಡಿದೆ ಸರ್. ನನ್ನ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿದೆ. ಅದು ನಮ್ಮ ಅತ್ತೆಗೆ ಅದೆಲ್ಲ ಹೇಳಿರೋದು. ಅವನು ಕೊನೆಗೆ ನಾನು ದೂರ ಇದ್ದೆ, ಅವನು ಅವ್ರ ಮನೆ ಮೇಲ್ಗಡೆ ಬಾಡಿಗೆಲಿದ್ದ. ನಮ್ಮತ್ತೆ ಕೂಡ ಒಳ್ಳೆಯವರು ಸರ್, ಕೆಟ್ಟ ಗುಣ ಇಲ್ಲ. ನಮ್ಮ ಮಾವನು ತುಂಬಾ ಒಳ್ಳೆಯವರು ಪಾಪ. ಬಟ್ ನನ್ನ ಹೆಂಡತಿನೂ ಒಳ್ಳೆಯವಳೆ. ಬಟ್ 3ನೇ ವ್ಯಕ್ತಿಗಳು ಸರ್ ಇವತ್ತು ಅವಳು ನಮ್ಮ ಸಂಸಾರ ಹಾಳು ಮಾಡಿರೋದು. 3ನೇವ್ರು ಅಂದ್ರೆ ಬಾಡಿಗೆಯವರ?
ಬಾಡಿಗೆಯವರು ಆಗಿರ್ಬೋದು, ಅವ್ರ ಸ್ವಂತ ಅಜ್ಜಿ ಆಗಿರ್ಬೋದು, ಒಂದು 4-5 ಜನ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಸರ್ ಮದ್ವೆ ಆಗಿಲ್ದಾನೆ ಹುಡುಗಿರ್ ಇರ್ತಾರಲ್ಲ ಸರ್, ಒಬ್ಳೆ ಸ್ವತಂತ್ರವಾಗಿ ಬದುಕ್ಬೋದು, ಇವೆಲ್ಲ ತುಂಬಿಕೊಟ್ರು ಅವಳಿಗೆ. ಓಹೋ, ಮದುವೆ ನಡೆದಿದೆ ಸರ್. ಮೂಗುದಾರ ಅದು ಬಿಚ್ಕೊಂಡ್ರೆ ಸ್ವತಂತ್ರ ಮೇಯ್ಬೋದು ಅಂತ. ಹೌದು ಸರ್. ಕಣ್ಣು ಯಾರು ಹೊಲ ಬೇಕು ಅವ್ರ ಹೊಲ ಮೇಯ್ಬೋದು ಅಂತ. ಹೌದು ಸರ್. ಕೊನೆಗೆ ಯಾರು ಸರ್ ಲೈಫ್ ಹಾಳು ಮಾಡ್ಕೊಳ್ಳೋದು? ಕೇಳ್ದವಳು ಹಾಳಾಯ್ತಾಳೆ, ಹೇಳ್ಕೊಟ್ಟ ಹಾಳಾಗ್ತಾರೆ ಸರ್. ಕೇಳಿದವರಲ್ಲಿ ನಿಮ್ಮ ಹೆಂಡತಿ ಒಬ್ರು, ಇವಳೊಬ್ಳು. ಮತ್ತೆ ಅದಕ್ಕೆ ಇನ್ನೊಂಚೂರು ಬೆಂಕಿ ತುಪ್ಪ ಅನ್ನೋ ತರ ಈ ಕಡೆ ಅತ್ತೆ ಅಥವಾ ಇವ್ರು ಬೇರೆ ಒಂಚೂರು ನಿಮ್ಮನ್ನ ದೂರ ಮಾಡಿಸೋಕೆ ಟ್ರೈ ಮಾಡ್ತಿದ್ರು. ಹೌದು ಸರ್. ಸರ್ ಎತ್ತು ತಂದೆ ತಾಯಿಗೂ ಕೂಡ ಮಗಳ ಜೀವನ ಹಾಳಾಗ್ಲಿ ಅಂತ ಯಾರು ಬಯಸಲ್ಲ. ಬಟ್ ಅವ್ರ ಅಜ್ಜಿ ಇದಾರಲ್ಲ ಸರ್, ನಾನು ಬೆಂಗಳೂರಲ್ಲಿ ಮನೆ ಮಾಡ್ಬಿಡು, ರೂಮಲ್ಲಿ ಇದ್ಬಿಡೋಣ, ನಂಗೂ 10 ಲಕ್ಷ ಫಿಕ್ಸೆಡ್ ಮಾಡ್ಕೊಂಡಿದೀವಿ, ದುಡ್ಡು ಬರುತ್ತೆ ಅಂತ ಈ ಹುಡುಗಿ ಮೊಮ್ಮಗಳಿಗೆ ಹೇಳ್ಕೊಡುವಂತೆ ಅಜ್ಜಿ ಇದಾರೆ. ಅಮ್ಮ ಅಂತವ್ರಿಗೆ ಸಾವೇ ಬರಲ್ವಲ್ಲ ಸರ್, ಕೆಟ್ಟವ್ರು ಬರ್ತಾರೆ. ನಮ್ ಪುನೀತ್ ರಾಜ್ಕುಮಾರ್ ಅಂತ ಸತ್ರು, ಒಳ್ಳೆಯವರು. ಯಾರಿಗೆ ಸಾವು ಬರ್ತಿಲ್ಲ ಅಂತ ಆ ಕೆಟ್ಟ ಹೇಳ್ಕೊಡೋರು ಸಾವಿಲ್ವಲ್ಲ ಸರ್, ದೇವ್ರು ಅಂತರ್ನೇ ಬದುಕಿಸ್ತಾನೆ ತುಂಬಾ ದಿನ. ಹಾಳು ಮಾಡೋರು ಸಾಯಲ್ಲ, ಒಳ್ಳೆಯವ್ರು ಸಾಯ್ತಾರೆ ಅಂತ. ಹೌದು ಹೌದು. ಅಂದ್ರೆ ಒಳ್ಳೆಯವ್ರು ಕೆಟ್ಟವ್ರು ಸಾಯೋದೇ ಇಲ್ಲ ಅಂತಲ್ಲ. ಹೌದು ಹೌದು. ಹೌದಾ? ಹೌದು ಸರ್, ಕೆಟ್ಟರ್ ಚಿರಂಜೀವಿನೇ ಸರ್ ಇವತ್ತು ಭೂಮಿ ಮೇಲೆ ಇರುವಂತ ಜೀವಿಗಳಲ್ಲಿ, ಮನುಷ್ಯ ಜೀವಿಗಳಲ್ಲಿ. ಸರ್ ನನ್ನ ಹೆಂಡತಿಗೋಸ್ಕರ ಬೆಂಗಳೂರಲ್ಲಿ ಸರ್ ಬಾಡಿಗೆ ಕಟ್ಕೊಂಡು ಸಂಬಳ ತಗೊಂಡು ಸರ್, ಮಂತ್ ಎಂಡ್ ಆದ್ರೆ ಸ್ಯಾಲ್ರಿ ಇರಲ್ಲ ಸರ್. ನಾನು ಬೈಕ್ ನ ಪೆಟ್ರೋಲ್ ಖಾಲಿಯಾಗಿ ಸರ್ ನೂಟ್ಲು ಮಾಡಿ ಕಿಲೋಮೀಟರ್ ಗಟ್ಲೆ ನಡ್ತಿದ್ದೀನಿ ಸರ್. 1 kg ರೈಸ್ ತಂದ್ರೆ ನನ್ನ ಹೆಂಡತಿಗೆ ನನ್ ಮನೆಗ್ ಸಾಮಂತರ ಪರಿಸ್ಥಿತಿ ಬರುತ್ತೆ ಅಂದ್ಬಿಟ್ಟು ನಾನು ಆ ತರ ಹೋದೆ. ಇವಳು ಅರ್ಥ ಆಗ್ಲಿಲ್ಲ ಸರ್, ಇವಳಿಗೆ ನನ್ ಗಂಡ ಕಷ್ಟ ಪಡ್ತಾವನೆ, ಕೂತ್ಕೊಂಡು ರೀ ನಂಗೂ ಸಂಬಳ ಬರ್ತಾ ಇದೆ, ನಿಮ್ಗೆ ಏನ್ ಕಷ್ಟ ಇದೆ ಹೇಳಿ, ತಿಂಗ್ಳಿಗೆ ಎಷ್ಟು ಕೊಡ್ಬೇಕು ಅಂತ ಒಂದಿನ ಕೇಳಲಿಲ್ಲ ಸರ್ ಅವರು. ಅಂದ್ರೆ ಮದುವೆ ಆದ ಎಷ್ಟು ದಿನ ನೀವು ಅನ್ಯೂನ್ಯವಾಗಿ ಪರಸ್ಪರ ನಿನ್ ಕಷ್ಟವನ್ನು ಅವ್ರ ಕಷ್ಟ ಅಂತ ಅಂದ್ಕೊಳ್ಳೋಷ್ಟು ಇದ್ರು? ಅಂದ್ರೆ ಒಂದಷ್ಟು ದಿನ ಆದ್ರೂ ಹಂಗಿದ್ರ ಅವರು? ಇದ್ಲು ಸರ್. ಅವಳು ಎಜುಕೇಶನ್ ಮುಗಿಯೋ ತನಕ ತುಂಬಾ ಒಳ್ಳೆ ಹೇಳ್ತಾರ ಇದ್ಲು ಸರ್. ಓಕೆ, ನಿಮ್ಗೆ ನಿಮ್ ಕಷ್ಟಗಳನ್ನ ಸ್ವಲ್ಪ ಕರುಣೆಯಿಂದ ನೋಡುವಷ್ಟಿದ್ರು? ಇದ್ಲು. ಇಲ್ಲಿದ್ದಾಗಂತೂ ನನ್ ಗಂಡ, ನನ್ನ ಅತ್ತೆ ಮಾವನ ಗೌರವ ಇತ್ತು ಸರ್ ಅವಳ ಹತ್ರ. ಬೆಂಗಳೂರಿಗೆ ಹೋದ್ಮೇಲೆ ನಮ್ಮ ಅಪ್ಪ ಅಮ್ಮನು ಕೂಡ ದೂರ ಮಾಡಿ ಅವಾಯ್ಡ್ ಮಾಡಕ್ ಮಾಡಿದ್ಲು. ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ಸರ್, ಮುಗಿದ್ರು ಸರ್ ನಿಜವಾಗ್ಲು. ಸೊಸೆನ ಮಗಳಿಗಿಂತ ಹೆಚ್ಚಾಗಿ ಟ್ರೀಟ್ ಮಾಡಿದ್ರು ಸರ್. 1,00,000 ಜನ, 1,00,000 ಜನ ನಿಲ್ಸಿದ್ರು ಈ ಅಮ್ಮ ದೇವ್ರಂತೇರು ಅಂತ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಾರೆ. ನನ್ನ ಹೆಂಡತಿ ಇವತ್ತು ಹೇಳ ಸರ್, ನಮ್ಮ ಅತ್ತೆ ಮಾವ ಒಳ್ಳೆಯವರು ಅಂತ ಹೇಳೋಳು. ಇವಳು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಸರ್? ನನ್ ಗಂಡ, ನಾನು ಕೋರ್ಟ್ ನೋಟಿಸ್ ಕೊಟ್ಟಿದ್ದು ನನ್ನ ಹೆಂಡತಿ ಬೇಕು ಅನ್ಕೊಟ್ಟೆ, ಇವತ್ತು ನನಗೆ ತಿಂಗಳ ದುಡ್ಡು ಕೊಡ್ಲಿ, ಮೇಂಟೆನೆನ್ಸ್ ಕೇಸ್ ಅಂತ ಹಾಕ್ಸವ್ರೆ. ಅಲ್ಲ, ಈ ನೋಟಿಸ್ ಅಂತಕ್ಕೆ ಯಾಕೆ ಹೋದ್ರಿ ನೀವು? ಅಂದ್ರೆ ಅವ್ರು ಬಂದು ಕರ್ಕೊಂಡು ಹೋದ್ರಲ್ಲ ಆ ಕಾರಣಕ್ಕ? ಹೌದು ಸರ್, ಕೋಪಕ್ಕೆ ಕೊಟ್ಟೆ ಸರ್. ಹಿಂಗೆ ಬಟ್ಟೆ ಒರೆಸ್ತಾರೆ, ಬಂದು ದುಡ್ಡು ಅಂದ್ರೆ ಯಾವ ರೀತಿ ಮಾಡ್ಲಿ ನಾನು? ಅಲ್ಲಿಗೆ ಹೋದ್ಮೇಲೆ ದುಡ್ಡು ಕೇಳ್ತಿದ್ರ ನಿಮ್ಮನ್ನ? ಅಲ್ಲಿಗೆ ಹೋದ್ಮೇಲೂ ಕೂಡ ನಾವು ದೊಡ್ಡವ್ರು ಕರ್ಕೊಂಡು ನಮ್ಮ ಅಪ್ಪ ದೊಡ್ಡಪ್ಪನ್ ಕರ್ಕೊಂಡು ಹೋದೆ. ಅವರು ಕೂಡ ಸರ್ ಮಾತಾಡಿದ್ರು, ಕಳ್ಸ್ಕೊಡಿ, ಏನ್ ಅವನಿಗೂ ಬುದ್ಧಿ ಹೇಳ್ತೀವಿ ಬೈದು ಅಂತೆಲ್ಲ ಹೇಳಿದ್ರು. ಬಟ್ ಒಂದು ದಿನ ಸರ್, ನನ್ನ ಮಗಳು ಜೀವನ ಹಾಳಾಗ್ತಾ ಇದೆ, ಕರ್ಕೊಂಡು ಗಂಡು ಮನೆಗೆ ಬಿಟ್ಟು ಬರೋಣ ಅಂತ ಒಂದಿನ ಬಂದಿಲ್ಲ ಸರ್. ಅಲ್ಲೇ ಗೊತ್ತಾಗಲ್ವ ಸರ್, ಸಂಬಳಕ್ಕೋಸ್ಕರ ಅಂತ. ಅವಳು ಕೆಲ್ಸಕ್ಕೆ ಹೋಗ್ದವ್ರು ನಾನು ಸಾಕ್ತೀನಿ ಸರ್, ಯಾವ ಕೆಲ್ಸನೂ ಬೇಡ ಸರ್, ನೋಡ್ಕತೀನಿ, ದೇವ್ರು ಕೊಟ್ಟಿದ್ದಾನೆ ಸರ್, ನೋಡ್ಕೊಂಡು ಹೋಗ್ತೀವಿ. ಓದಿಸಿದ್ರ ಬಗ್ಗೆ ಈಗ ಏನಾದ್ರು ಪಶ್ಚಾತ್ತಾಪ ಇದೆಯಾ ನಿಮ್ಗೆ? ಅದೇನೆ ಸರ್, ಅನ್ಭವಿಸ್ತಿದೀನಿ ಸರ್. ಇವತ್ತು ದಾನಕ್ಕಿಂತ ದಾನ ವಿದ್ಯಾದಾನ ಅಂತಾರಲ್ಲ, ಸುಳ್ಳು ಅನಿಸ್ತಾ ಇದೆ ಸರ್. ಅದು ದಾನ ಹೇಗಾಗುತ್ತಪ್ಪ? ಅದು ನಿಮ್ಮ ಕರ್ತವ್ಯ ಆಗಿತ್ತು. ಅದರ ಯೋಗ್ಯತೆಯನ್ನ, ಅದರ ಮಹತ್ವವನ್ನ ಅರಿಯದ ಮೂರ್ಖರು ಇವರಾದಾಗ ಅದಕ್ಕೆ ಬೆಲೆ ಎಲ್ಲಿದೆ? ಕೃತಜ್ಞತೆ ಇರ್ಬೇಕಲ್ಲಪ್ಪ. ಹೌದು ಹೌದು ಸರ್. ಚೊಂಬು ನೀರು ಇಸ್ಕೊಂಡ್ ಕುಡಿದ್ರು ಕೂಡ ಗಂಡನೇ ಕೊಟ್ಟಿರ್ಲಿ, ಮಕ್ಕಳೇ ಕೊಟ್ಟಿರ್ಲಿ, ನಂಗೆ ಬಾಯಾರ್ದಾಗ ನೀರು ಕೊಟ್ಟ ಕಣಪ್ಪ ಅಂತ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಬೇಕು. ಅಂಥದ್ರಲ್ಲಿ ಮದುವೆ ಆದ ಹೆಂಡತಿಯನ್ನು ವಸ್ತೆಯಿಂದ ಆಚೆ ಕಳಿಸದೇ ಇರೋ ಕಾಲದಲ್ಲಿ, ಅಥವಾ ಯಾರ ಮೇಲೆ ಯಾರಿಗೂ ನಂಬಿಕೆ ಇಲ್ಲದೆ ಇರೋ ಕಾಲದಲ್ಲಿ, ನಾನು ಸ್ವತಂತ್ರ ಕೊಟ್ಟು ಆಚೆ ಹೋಗವ, ನಿನ್ನ ಓದು ಹೋಗು ಅಂತ ಕಲಿಸಿದ್ ನಿಂದಾಗ ಹೆಂಗಿರ್ಬೇಕಲ್ವಾ? ಹೌದು ಸರ್, ಅದೇ ತಪ್ಪು ಸರ್. ಅವ್ರ ಸಂಬಂಧಿಕರು ಕೂಡ ಸರ್ ನನ್ಗೆ ಹೇಳ್ಕೊಟ್ರು ಸರ್ ಇದೇ ಮಾತನ್ನ, ಅವಳನ್ನ ಓದಿಸ್ಬೇಡ, ನಿನ್ ಕೈಗೆ ಸಿಗಲ್ಲ. ನನಗೆ ಹೇಳ್ಕ ಬಂದ್ರು ಸರ್, ನನ್ನ ಹೆಂಡತಿ ಒಳ್ಳೆಯವಳು, ಅವಳ ಕೆಟ್ಟ ಗುಣ ಇಲ್ಲ ಅವಳ ಹತ್ರ ಅಂತ ನಾನು ಹೇಳ್ಕ ಬಂದೆ ಸರ್ ಅವ್ರಗಳಿಗೆ.
ಅಲ್ಲಪ್ಪ, ನಾನು ಹೇಳೋದು ಏನಂದರೆ, ಎಂಥ ಒಳ್ಳೆಯವರಾಗಿರಲಿ, ಅವರಲ್ಲಿ ಸದ್ಗುಣ ಇರಲಿ, ಮದುವೆ ಆದಮೇಲೆ ಒಂದು ರೀತಿ ನೀತಿ ಇದೆ ಕಣೆಯ. ಈಗ ಏನೇ ಇದ್ದರೂ, ಅದು ಏನೇ ಓದೋದಿದ್ರು ಮದುವೆ ಮುಂಚೆ ಓದು. ಈಗ ನಾನು ನಿಮಗೆ ಈ ವಿಚಾರದಲ್ಲಿ ನಿಮ್ಮಲ್ಲಿ ಕಂಡ ದೋಷ ಏನಂದರೆ, ಮದುವೆಗೆ ಮುಂಚೆ ಅವರು ಓದಿಸು ಅಂತ ಹೇಳಿದರೆ, ಓದ್ತೀನಿ ಅಂತ ಹೇಳಿದರೆ ಫೈನ್. ಮದುವೆ ಆದಮೇಲೆ ಈ ರೀತಿ ಓದ್ಲಿಕ್ಕೆ ಕಳಿಸಿ ಗೆದ್ದವರು 100ರಲ್ಲಿ 10 ಜನನೂ 15 ಜನನೂ ಅಷ್ಟೇ. ಹೌದು ಸರ್. ಯಾಕಂದರೆ ನಾನು ಹೇಳೋದು ಅದು ವಯಸ್ಸಂಥದ್ದು. ಹೊರಗಡೆ ನೀವು ಆಕೆಗಿಂತ ಒಂದು 5 ವರ್ಷ 6 ವರ್ಷ 7 ವರ್ಷ ಜೀವನ ಆಕೆ 17 18 19 20 ಇಷ್ಟರಲ್ಲೇ ಇದ್ರು, ಹೌದಲ್ಲ? ಹೌದು ಹೌದು. ಈ ಸಮಯದಲ್ಲಿ ಎಲ್ಲ ಕಾಲೇಜ್ ಹುಡುಗಿರಿಗೂ ಏನು ಯೋಚನೆ ಬರುತ್ತೋ ಈಕೆಗೂ ಅದೇ ಬರುತ್ತೆ. ತಾಳಿ ಕಟ್ಟಿಸ್ಕೊಂಡಿದ್ದು ನೀನು ಒಂಚೂರು ಸೈಡ್ಗೆ ಇಟ್ಟರೆ ಈಕೆನೂ ವಿದ್ಯಾರ್ಥಿನೇ, ಈಕೆನೂ ಕೆಲವು ಭಾವನೆಗಳು ಹೋಗ್ತವೆ. ಆದರೆ ಇಂಥದ್ದೇನೋ ಭಾವನೆಗಳು ಹೊಕ್ಕುವ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಾರ್ದು. ಅದೆಲ್ಲ ಮೀರಿ ಆನೆಯಲ್ಲಿ ಮದುವೆ ಆಗಬೇಕು. ಇಲ್ಲ ಮದುವೆ ಆದವ ಈ ಗುಂಪಿಗೆ ಕಳಿಸಬಾರ್ದು. ಹೌದು ಸರ್. ಯಾಕಂದ್ರೆ ಆ ಗುಂಪಿಗೆ ಹೋದ ಮೇಲೂ ಬಂದ ಭಾವನೆಗಳನ್ನು ನಿಯಂತ್ರಿಸಿ, ತಡೆಯಪ್ಪ, ಅಲ್ಲಿ ನನ್ನ ಗಂಡ ನಂಬಿಕೆ ಇಟ್ಟು ನನ್ನನ್ನು ಕಳಿಸಿದ್ದಾನೆ, ನಾನು ಈ ಮದುವೆ ಆಗದೆ ಇರೋ ನನ್ನ ಇತರ ಸ್ನೇಹಿತೆಯರ ಥರ ನಾನು ಹೆಂಗೆಂಗೋ ಚಂಗ್ಲಂಗೆ ಆಡಬಾರ್ದು ಅಂತ ಬುದ್ಧಿ ಯೋಚನೆ ಮಾಡಿ ಅದನ್ನು ನಿಯಂತ್ರಿಸುವ ಸಾಧ್ವಿಗಳು ಬಹಳ ಕಡಿಮೆನಪ್ಪ. ಹೌದು ಸರ್. ನೀನು ಅಂದ್ಕೊಂಡ್ರೆ ಅಯ್ಯೋ ನನ್ನ ಹೆಂಡತಿದ್ದು ಸನ್ಯಾಸಿ ಬುದ್ಧಿ, ನನ್ನ ಹೊರತಾಗಿ ಆಕೆಗೆ ಬೇರೆ ಏನೂ ಇಲ್ಲ ಈ ಜಗತ್ತು, ನಾನು ಓದೋಕೆ ಕಳಿಸ್ತಿರೋದೇ ಆಕೆಗೆ ಬಹಳ ದೊಡ್ಡ ವಿಚಾರ, ಅದನ್ನು ಅವಳು ಜೀವನ ಪೂರ್ತಿ ನನಗೆ ಅನ್ಯಾಯ ಮಾಡೋದಿಲ್ಲ ಅಂದರೆ ನಿಮ್ಮ ತಲೆಯಲ್ಲಿ ಈ ಹೆಣ್ಣಿನ ಕುರಿತು ಶ್ರೇಷ್ಠ ಭಾವನೆಗಳೇ ಇತ್ತಾದರೂ, ಆದರೆ ಆ ಪೀರಿಯಡ್, ಆ ಟೈಮಿಂಗ್ ಇದೆಯಲ್ಲ, ಆಕೆ ಒಂದು 20 ವಯಸ್ಸಲ್ಲಿ ಮದುವೆ ಆಗಿಬಿಟ್ಟು ಇಲ್ಲ. ನಾನು ಇವತ್ತೆಲ್ಲ ಹುಡುಗರಿಗೆ ಹೇಳೋದಷ್ಟೇ, ನೀವು 18ಕ್ಕೆ ಆಗ್ತಿರೋ 20ಕ್ಕೆ ಆಗ್ತಿರೋ ಏನೇ ಇದ್ದರೂ ಅದರಲ್ಲೂ ಹೆಣ್ಣು ಸ್ವಲ್ಪ ಚಂಚಲೆ. ಆಕೆ ಓದಬೇಕು, ಕೆಲಸ ತಗೊಳ್ಬೇಕು, ಎಲ್ಲರಂತೆ ಆಕೆಯೂ ಬದುಕಬೇಕು. ಅಂಥ ಹೆಣ್ಣು ಮಕ್ಕಳು ಅವ್ರು ಹಂಗೆ ಹೋಗಲಿ, ತೊಂದರೆ ಇಲ್ಲ. ನಿನ್ನ ಮನೆಗೆ ಆ ಥರ ಇಲ್ಲ, ನನ್ನ ಮನೇಲಿ ನಾವು ದುಡಿತೀವಿ ಸರ್, ರಾಣಿ ಹಂಗೆ ಮನೇಲಿ ಇರಬೇಕು ಸಾಕು ಸರ್, ನಾವು ನೋಡ್ಕೊಳ್ತೀವಿ, ಹಿಂಗೆ ನಿಮ್ಮ ಮೊದಲು ಡಿಮ್ಯಾಂಡ್ ಇತ್ತು, ನೀವು ಅಂಥವ್ರನ್ನೇ ಆಗಬೇಕು. ಹೌದು ಸರ್, ಅದೇ ತಪ್ಪು ಮಾಡಿದ್ರು ಸರ್. ಅವಳು ಓದ್ತಾಳೆ, ಓದಿರೋ ಸುಮ್ಮನೆ ಕೂತ್ಕೋತಾಳ. ಹೌದು ಸರ್, ಕೇಳ್ಕೊಂಡ್ರು ಸರ್. ನಾನು ಇರ್ಲಿ, ಆಯ್ತಪ್ಪ, ಓದಿ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಜೀವನ, ಅಥವಾ ನನ್ನ ಅತ್ತೆ ಮಾವ ಇಲ್ಲ ಸರ್, ಬರ್ಲಿಲ್ಲ ಸರ್, ಯಾವುದೇ ಓದಿ ಆ ಮಟ್ಟಿಗೆ ಚೆನ್ನಾಗಿ ಓದಿಸಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಅಲ್ಲಿ ಹೋದ ಮೇಲೆ ಇವ್ರು ಇದೇ ಬುದ್ಧಿ ಇವ್ರು ಇರ್ತಾರ ಗೊತ್ತಿಲ್ಲಪ್ಪ. ಈಗ ನಾನೇನು ಹೇಳ್ತೀನಿ, ಏನು ಹೇಳಿದ್ರು ಇಲ್ಲಿ ಹೆಣ್ಮಕ್ಳು ಸ್ವಾತಂತ್ರ್ಯ ಇರಬಾರ್ದು ಹಂಗೆ ಹಿಂಗೆ ಅಂತ ಅನಿಸುತ್ತೆ. ಬಟ್ ನಾನು ಹೇಳೋದು, ನನಗೆ ನಂದು ಹೊಲ ಮನೆ ಇದೆ, ಅಥವಾ ನಂದೇನೋ ಬದುಕಿದೆ, ನಂದೇನೋ ಬಿಸ್ನೆಸ್ ಇದೆ. ಅವಳು 12ನೇ ಕ್ಲಾಸ್ ಓದ್ತಾಳೋ, PUC ಓದ್ತಾಳೋ, ಇನ್ನೇನು ಓದ್ತಾಳೋ, ಇದಾದಮೇಲೆ ನಮ್ಮ ಮನೇಲಿ ಹಿಂಗಿರಬೇಕು, ನಮ್ಮ ಜೀವನ ಹಿಂಗಿರಬೇಕು, ನಾವು ದುಡಿತೀವಿ, ಅವಳಿಗೆ ಯಾವುದೇ ನಿರಿಕಿ ತೊಂದರೆ ಕೊಡಲ್ಲ, ನರಕ ತೋರಿಸಲ್ಲ, ಅಥವಾ ಅವಳಿಗೆ ಯಾವುದೇ ರೀತಿದ್ದು ನೋವು ಕೊಡಲ್ಲ, ರಾಣಿ ಥರ ನಾವು ನೋಡ್ಕೊಳ್ತೀವಿ, ನಮಗೆ ಇದ್ಕೊಂಡು ಹೋದರೆ ಸಾಕು. ನಮ್ಮ ಡಿಮ್ಯಾಂಡ್ ಏನಿದೆಯೋ ಅದಕ್ಕೆ ತಕ್ಕಂಗೆ ನಾವು ಹೆಣ್ಮಕ್ಳನ್ನ ತರಬೇಕು. ನಿಮ್ದೊಂದು ಹೊಲ ಮನೆ ಇತ್ತು, ನಿಮ್ದೊಂದು ಜೀವನ ಇತ್ತು, ಹೆಂಗೋ ನಡೀತಿತ್ತು. ಹಿಂಗೆ ಓದಿಸ್ಬಿಟ್ಟು ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಾರೆ, ಇನ್ನೊಂದಕ್ಕೆ ಹೋಗ್ತಾರೆ. ಅವಾಗ ಅವ್ರು ಗಂಡು ಮಕ್ಕಳಿಲ್ಲ, ಬರೋ ಬಂದು ಬದುಕವ, ಏನು ಇರೋದನ್ನೆಲ್ಲ ಯಾರಿಗೆ ಕೊಡಲಿ, ನೀನೇ ಬದುಕವ, ಅವ್ರಿಗೆ ಇನ್ನೊಂದು ಅದು ಬೇರೆ ಧೈರ್ಯ. ಹೌದು, ಇಷ್ಟೆಲ್ಲ ಯೋಚನೆ ಮಾಡದೆ ಹೆಂಗಪ್ಪ ನೀವು ಆ ಥರದ ನಿರ್ಧಾರ ತಾಡ್ತೀರಿ? ನನ್ಗೆ ಆಶ್ಚರ್ಯ ಅನಿಸುತ್ತೆ. ಹೌದು, ಎಂಥ ವಿವೇಕ ಇರೋ ಮನುಷ್ಯ, ಎಂಥ ಜಾಗೃತಿಯಿಂದ ಇದ್ದರೂ ಕೂಡ ಕೆಲವೊಮ್ಮೆ ಇಂಥ ಎಡವಟ್ಟುಗಳು ಆಗ್ತವೆ. ಬಟ್ ಈಗಲಾದರೂ ನೀವು ಈ ಹೆಣ್ಣಿನ ಕುರಿತು ಓದಿಸಿದ ತಪ್ಪು ಅಂತಲ್ಲ, ಆದರೆ ಎಲ್ಲರಿಗೂ ಅವರವರ ಖುಷಿಗೆ ಅವಕಾಶ ಕೊಡೋದು ನಿಮ್ಮ ದೊಡ್ಡತನ. ಆದರೆ ಅದನ್ನ ಉಳಿಸ್ಕೊಳ್ಳುವ ಯೋಗ್ಯತೆ ಅವ್ರಿಗಿರ್ಬೇಕಲ್ಲ. ಹೌದು ಸರ್. ಸರ್, ನಾನೇ ತಪ್ಪು ಮಾಡಿರ್ಲಿ ಸರ್, ಅವಳು 10 ಗಂಡ ಸರ್, ಒಂದಿನ ಕುಡ್ಕ ಬರ್ಲಿಲ್ಲ ಸರ್, ಒಂದಿನ ಸ್ಮೋಕ್ ಮಾಡ್ಕೊ ಬರ್ಲಿಲ್ಲ ಸರ್. ಅವಳು ಗೊತ್ತು ನಾನು ಅವೆಲ್ಲ ಮಾಡಲ್ಲ ಅನ್ನೋದು. ಬಟ್ ಅವಳು ನನಗೆ ಬೈದಿರ್ಬೋದು ಸರ್, ನಮ್ಮ ಮಂಡ್ಯ ಭಾಷೆಲಿ ನಾವು ಹೊರಟಾಗಿ ಮಾತಾಡಿ ಬೈದಿರ್ಬೋದು. ಅವಳು ಬುದ್ಧಿ ಕಲಿ ಅಂತ ಬೈದಿದ್ದೀನಿ ಹೊರ್ತು ಅಮ್ಮ ಅನ್ಬೇಡ, ಎಲ್ಲದಕ್ಕೂ ಗಂಡನ್ ಫಸ್ಟ್ ಆದ್ಯತೆ ಕೊಡು, ನಾನು ನಿನ್ ಸಾಕ್ಬೇಕು, ನನ್ನ ಜೀವನ ಇರೋ ತನಕ. ನಾಳೆ ಆ ದೇವ್ರು ಎಲ್ಲಿ ಗಂಟ ಆಯ್ಸ್ಕೊಟ್ಟು ಅಂತ ನನಗೆ ಗೊತ್ತಿಲ್ಲ, ಅಲ್ಲಿ ತನಕ ನಾನ್ ಮೊದ್ಲು ನನ್ಗೆ ಆದ್ಯತೆ ಕೊಡು. ಬಂದು ಸಂಬಳ ಎಲ್ಲ ಅಮ್ಮಂಗ್ ಕೊಡ್ಬೇಡ, ನನ್ಗೂ ಕೊಡ್ಬೇಡ, ನಿನ್ನ ಅಕೌಂಟ್ ಅಲ್ಲಿ ತಿಂಗಳ ಕೇವಲ 5,000 ಎತ್ತಿಡು. ನಾಳೆ ಮಕ್ಳು ಫ್ಯೂಚರ್ಗೆ ನನ್ನ ಹತ್ರ ಇಲ್ಲಾನು ನೀನ್ ಬದುಕ್ಬೋದು,
ಇದು ಹೇಳ್ಕೊಟ್ರೆ ಸರ್, ಸಡನ್ ಆಗಿ ಬಂದ ತಕ್ಷಣ ಅಮ್ಮಂಗ್ ಕಳ್ಸಿದ್ರೆ ಏನು ಒಂದು ಲೆಕ್ಕ ಕೊಟ್ಟಲ್ಲ ಹೇಳಲ್ಲ ಅನ್ನೋ ತರ ಆದಾಗ ಬೇಜಾರಾಗಲ್ವ ಸರ್? ಇಲ್ಲ ನೋಡಪ್ಪ, ಫಸ್ಟ್ ಆಫ್ ಆಲ್ ಒಂದು ಮದುವೆ ಅಂತ ಆದಾಗ ಆ ಮನೆಯಲ್ಲಿ ಗಂಡ ದಿಕ್ಕಿರಲಿ ಇಲ್ಲದೆ ಇರಲಿ, ಆ ಮನೆ ಹೆಚ್ಚು ಇನ್ವಾಲ್ವ್ ಆಗಲಿಕ್ಕೆ ಬಿಡಬಾರ್ದು. ಅವ್ರು ಎಂಥ ದೊಡ್ಡವರೇ ಇರಲಿ, ಯಾರೇ ಇರಲಪ್ಪ, ಆಯ್ತಪ್ಪ, ಅವ್ರ ತಂದೆ ತಾಯಿನೇ ಇನ್ವಾಲ್ವ್ ಆಗ್ಲಿಕ್ಕೆ ಬಂದಾಗ ಈ ಹೆಣ್ಮಗಳಿಗೆ ಒಂದು ಬುದ್ಧಿ ಇರ್ಬೇಕು. ಅಪ್ಪ ಅಮ್ಮ ಬೇಡ, ನಮ್ದೇನೋ ಇಲ್ಲಿ ನಾವು ಮಾಡ್ಕೊಳ್ತೀವಿ, ನಿಮ್ಮ ಪಾಡಿಗೆ ನೀವು ಆರಾಮಾಗಿರಿ, ನನ್ನ ಗಂಡನಿಗೆ ಅದು ಬೇಜಾರಾಗುತ್ತೆ, ಏನೋ ನೀವು ದೊಡ್ಡವರಿದ್ದೀರಿ, ನಿಮ್ಮನ್ನೇನೋ ಸಲಹೆ ಕೇಳಬೇಕು ಅಂದ್ರೆ ನಾವೇ ಬರ್ತೀವಿ, ಎಲ್ಲದಕ್ಕೂ ನೀವು ಬರಬೇಡಿ ಅಂತ ಹೇಳೋ ಬುದ್ಧಿ ಹೆಣ್ಮಗಳಿಗೂ ಇರಬೇಕು. ಒಂದಿನ ಬರ್ಲಿಲ್ಲ ಸರ್ ಈ ಮಾತು. ಅವ್ರು ಹೇಳೋದು ಸರ್, ನಿಮ್ ಬಿಟ್ರೆ ಯಾರು ಇಲ್ಲ, ನಿಮ್ ಬಿಟ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಅನ್ನೋದು. ನಾನು ಅದೂ ತರ ಹೇಳ್ದೆ ಸರ್, ಬಂಧು ಸಂಬಳದಲ್ಲಿ ತಿಂಗಳ ನಿನ್ ತಂದೆ ತಾಯಿ ಕೊಡು, ಅವ್ರು ತಿನ್ನ ಫುಡ್ಗಾಗ್ಲಿ ಅಂತ ಹೇಳ್ದೆ. ಅಲ್ಲ, ನೋಡ್ಕೊಳ್ಬೇಕಪ್ಪ, ಯಾವ್ದೇ ಆದ್ರೂ ಅಷ್ಟೇ ಗಂಡು ಹೌದು ಸರ್, ನಾನು ನೀನು ಮಗನಾಗ ನೋಡ್ಕೊಳ್ಬೇಕು. ಹೌದು ಸರ್, ನಾನೇ ಕೊಡು ಅಂತ ಹೇಳ್ದೆ ಸರ್. ಬರೋ ಸಂಬಳದಲ್ಲಿ 5,000 ಕೊಡು ಅಂತ ಕೂಡ ನಾನು ಹೇಳ್ದೆ ಸರ್. ಇನ್ನೇನ್ ಹೇಳ್ತಾರೆ ಸರ್, ಸಾಲನ ತೀರ್ಸ್ಕೊಟ್ಟು ಎಲ್ಲಾನು ಮಾಡಿ ಇನ್ನೇನ್ ಮಾಡ್ಬೇಕು ಸರ್ ನಾನು? ಅಲ್ಲ, ಇನ್ನೂ ಏನೇನೋ ಮಾಡಬೇಕಾದ್ರೂ ಕೂಡ ಮನೆ ಮಗಳನ್ನು ಗಂಡನ ಜೊತೆ ಚೆನ್ನಾಗಿಟ್ಟಿದ್ರೆ, ಗಂಡ ಅಥವಾ ಅಳಿಯ ಮಗಳು ಚೆನ್ನಾಗಿರೋದು ಆ ಹಿರಿ ಜೀವಗಳಿಗೆ ಸಂತೋಷ ಕೊಡೋ ವಿಚಾರ, ಹೌದಲ್ವಾ? ಇಲ್ಲಿ ಇದೊಂದು ಕಥೆ ಅಲ್ಲಪ್ಪ, ನಾನು ಯಾಕೋ ಇತ್ತೀಚೆಗೆ ತುಂಬ ಇಂಥವರೇ ಕೇಳ್ತಾ ಇದ್ದೀನಿ. ಅಂದರೆ ಏನು ಅಹಂಕಾರ, ಏನು ಬಿಡು, ಮನೇಲಿ ಗಂಡು ಮಕ್ಕಳಿಲ್ಲ, ಅವಳನ್ನ ಮದುವೆ ಮಾಡಿಸ್ಬಿಟ್ಟು ಒಂದು ಮಗು ಮಾಡಿಸ್ಬಿಟ್ಟು ಕರ್ಕೊಂಬಂದು ನಮ್ಮ ಮನೇಲಿ ಇಕ್ಕೊಂಬಿಡೋಣ, ಅವ್ರ ಮನೆ ಹಂಗಾದ್ರೂ ಹಾಳಾಗೋಲಿ, ನನ್ನ ಮಗಳು ನಮ್ಮ ಮನೇಲಿ ಇರಲಿ. ಯಾಕಂದರೆ ಈ ಮನೇಲಿ ಯಾರು ಬೇರೆ ಗಂಡು ಮಕ್ಕಳಿಲ್ಲ, ಸೇವೆ ಮಾಡೋರು ಯಾರೂ ಇಲ್ಲ ಅಂತ ಮದುವೆ ಮಾಡೋ ಥರ ಮಾಡಿಬಿಟ್ಟು ಅವಳನ್ನು ಮತ್ತೆ ನಿಮ್ಮ ಮನೇಲಿ ಇಟ್ಕೊಳೋದು, ಅದ್ರ ಮದುವೆ ಯಾಕೆ ಮಾಡಿದ್ರಿ? ಹೌದು ಸರ್. ಅದು ಒಂದು ಕಡೆ. ಆದರೆ ನಿನ್ನ ಮನೆ ಪರಿಸ್ಥಿತಿ, ಒಂದು ತೋಟ ಮನೆ, ನಿಮ್ದೊಂದು ಜೀವನ, ಮೊದಲಿಂದ ಹಿರಿಯರು ಒಂದು ಜೀವನ ಕಟ್ಟಿಕೊಂಡು ಬಂದಿದ್ರು. ಇಲ್ಲಪ್ಪ, ನನ್ನ ಮನೆಯಲ್ಲಿ ಯಾವ ಹೆಣ್ಣುಮಗಳನ್ನು ಹೊರಗಡೆ ದುಡಿಯೋಕೆ ಕಳಿಸೋದು, ಪರಿಸ್ಥಿತಿ ಬಂದಾಗ ಎಲ್ಲರೂ ಹೋಗಲೇಬೇಕು, ಅದು ಬೇರೆ. ಚೆನ್ನಾಗಿದೆ ಅಂದಾಗ ಯಾಕೆ ಹೋಗ್ಬೇಕು? ಬೇಡ, ಹಿಂಗೆ ನಮ್ಮ ಮನೇಲಿ ಹಿಂಗಿದೆಯಪ್ಪ, ನಾವು ಹಂಗೆ ಅಂದರೆ ನನ್ನ ಮನೆಗೆ ಯಾವುದೇ ಹೆಣ್ಮಗಳನ್ನು ಹೊರಗಡೆ ಕಳಿಸದೇ ಇರೋದು ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು. ಹೆಣ್ಮಕ್ಳುಗಳು ಕೂಡ ತೀರಾ ಪರಿಸ್ಥಿತಿ ಕೆಟ್ಟಾಗ ಏನೋ ಈ ಸೆರಗು ಸೊಂಟಕ್ಕೆ ಸಿಗಿಸಿ ಮಕ್ಕಳನ್ನ, ಸಂಸಾರವನ್ನು ನಡೆಸುವಷ್ಟು ಶಕ್ತಿ ಅವ್ರಿಗೂ ಬಂದಿದೆ, ಅದನ್ನು ಮಾಡ್ತಿದ್ದಾರೆ, ಅದು ಬೇರೆ ಕತೆ. ಆದರೆ ಇಲ್ಲಿ ತಪ್ಪೆಲ್ಲ ಆಯಿತು ಅಂದಾಗ ನೀವು ಇವರ ಎಲ್ಲ ತಾಳಕ್ಕೆ ಕುಣ್ಕೊಂಡು ಹೆಂಡತಿ ಮೇಲಿನ ಪ್ರೀತಿನೋ ಇನ್ನೇನೋ. ಆದರೆ ನನ್ನ ಮನೆ ರೀತಿ ನೀತಿ ಹಿಂಗಿದೆ. ಯಾಕಂದರೆ ಜೊತೆ ಇದ್ದುಕೊಂಡು ಒಂದು ಮಗುವಾಗಿ ಒಂದು ಜೀವನ ನಡೆಸಬೇಕಾದವರು ನಾನು ಓದ್ಲಿಕ್ಕೆ ಕಳಿಸ್ದೆ. ಅಲ್ಲ, ಈಗ ನಾನು ಹೇಳೋದು ನಡತೆ ವಿಚಾರವಾಗಿ ನಾನೇನು ಮಾತಾಡ್ತಾ ಇಲ್ಲ. ಆದರೆ ಇನ್ನೊಬ್ಬನಿಂದ ಹೋಗಿ ಕೆಟ್ಟವಳು ಮತ್ತೆ ಗಂಡವ್ರ ಮಾತು ಕೇಳಿ ಗಂಡಂಗೆ ಅನ್ಯಾಯ ಮಾಡಿದವಳು, ಇಬ್ರು ಎರಡು ಮೋಸನೇ, ಬೇರೆ ಬೇರೆ ರೀತಿಯಲ್ಲಿ ಅಷ್ಟೇ. ಹೌದು ಸರ್. ಸರ್, ಒಂದು ಗಂಡಾಗಿ ಸರ್ ನಾನು ಸೋತು ನನ್ನ ಹೆಂಡತಿ ಇವತ್ತು ಬರ್ಲಿ ಅಂತ ಕಾಯ್ತಿದ್ದೀನಿ. ಅವಳ ಮನಸ್ಸಲ್ಲಿ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಮಾಡೋದು, ಇನ್ಸ್ಟಾಗ್ರಾಮ್ ಬ್ಲಾಕ್ ಲಿಸ್ಟ್ ಮಾಡೋದು ಯಾರು ಸರ್? ಈ ಕೆಟ್ಟ ಬುದ್ಧಿ ಹೇಳ್ಕೊಡೋರು ಇವತ್ತು. ಅವಳಿಗೆ ಇವತ್ತು ನಾನು ಫೋನ್ ಮಾಡಿಲ್ಲ ಸರ್, ನಾನು ಇವತ್ತೊಳಗೊಂದು ಫೋನ್ ಮಾಡಿಲ್ಲ. ಕೋರ್ಟ್ಗೆ ಸರ್ ಒಂದು ಹೆಣ್ಣು ನನ್ನ ಹೆಂಡತಿ ಒಬ್ಳೆ ಬರ್ತಾಳೆ ಸರ್, ತಂದೆ ತಾಯಿ ಕೂಡ ಬರಲ್ಲ. ಒಂದಿನ ಬಂದು ಸರಿ ಮಾಡ್ಕೊಳ್ಳಿ ಬೇಡ ಕೋರ್ಟು, ಆ ಮಾತು ಅವ್ರ ಹತ್ರ ಬರ್ತಿಲ್ಲ ಸರ್. ದುಡ್ಡು ಕೋರ್ಟ್ ಮುಖಾಂತರ ನಾನು ದುಡ್ಡು ಕಿತ್ಕೋಬೇಕು ಅಂದ್ರೆ ಸರ್, ಮೇಂಟೆನೆನ್ಸ್ ಸರ್ ಕೇಳ್ತಿರೋದು. ಡೈವರ್ಸ್ ಅಲ್ಲ, ಮೇಂಟೆನೆನ್ಸ್. ಡೈವರ್ಸ್ ಕೇಳಿದ್ರೆ ನಾನು ಕೊಡ್ತೀನಿ ಸರ್, ನಾನು ಸಿದ್ಧ ಸರ್. ಅವಳು ಎಲ್ಲೇ ಇರ್ಲಿ, ಚೆನ್ನಾಗಿರ್ಲಿ, ನಾನು ಕೊಡ್ತೀನಿ ಸರ್. ನನಗೂ ಲೈಫ್ ಇದೆ, ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ನಾನು ಒಬ್ಬನೇ ಇರೋನು. ನಿಮ್ಮ ಯಾರ ಹಿರಿಯರ ಮಾತು ಕೇಳೋ ಸ್ಥಿತಿಲಿ ಇವ್ರು ಯಾರು ಇಲ್ಲ. ನಮ್ಮ ಮನೇಲೆ ಸರ್ ಬಿಟ್ಬಿಟ್ರು ಸರ್, ಗೌರವ ಇಲ್ಲ ಸರ್. ಅತ್ತೆ ಮನೆಯನ್ನು ಕರ್ಕೊಂಡು ಹೋದ್ರೆ ಒಂದು ನೀರು ಒಂದು ಕಾಫಿ ಇರಲ್ಲ, ಅವ್ರಿಗೆ ಗೌರವ ಇಲ್ಲ. ಅದಕ್ಕೆ ನಾನು ಬಿಟ್ಟೆ ಸರ್, ಯಾರು ಬರೋದು ಬೇಡ. ಇವತ್ತು ಸರ್ ನನ್ನ ಹೆಂಡತಿ ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟೆ, ಓದಿಸ್ದೆ. ಏನೋ ಸರ್ ಚೆನ್ನಾಗಿರ್ಲಿ, ನಾನು ದೇವ್ರ ಹತ್ರ ಕೇಳ್ಕೊತೀನಿ ಚೆನ್ನಾಗಿರ್ಲಿ. ಸಮಯ ಸಂದರ್ಭಗಳನ್ನು ನೋಡ್ಕೊಂಡು ನಿರ್ಧಾರ ತಗೊಳ್ಬೇಕೆ ಹೊರತು ಸುಮ್ಮನೆ ಕುರುಡಾಗಿ ತಗೊಳ್ಳೋದಲ್ಲ. ಇವನ್ ವಿದ್ಯೆಗಳು ಕಡಿಮೆ ಆದರೂ ಸಂಸ್ಕಾರ ಶುದ್ಧವಾಗಿರಬೇಕು. ಅದರಲ್ಲೂ 20, 21, 22 ಏಜಲ್ಲಿರೋ ಹೆಣ್ಣು ಮಕ್ಕಳನ್ನು ಕೆಲವರು, ನಾನು ಹೇಳ್ದಂಗೆ ಈ ಮುಂಚೆ ಒಂದು ಹೆಣ್ಮಗಳು ಕರೆ ಮಾಡಿದ್ರು ಗೊತ್ತಾ?
ಗೊತ್ತಾಯ್ತು ಸರ್. ಕೇಳಿದ್ರಾ? ಕೇಳ್ದೆ 16 ವರ್ಷಕ್ಕೆ ತಂದೆ ತಾಯಿಗಳನ್ನ ಕಳ್ಕೊಂಡು ಕಣ್ಣು ಕಾಣದೇ ಇರೋ ಮುದುಕಿಯನ್ನು ಮನೇಲಿ ಇಟ್ಟುಕೊಂಡು ಎಮ್ಮೆ ಸಾಕೊಂಡು ಜೀವನ ಮಾಡ್ತಿದ್ದಾರೆ. ಹೌದು ಸರ್. ಆಕೆ ಹೊರಗಡೆ ಕೆಟ್ಟ ಕಣ್ಣುಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ತಾನು ಮುಟ್ಟಾದರೂ ಅಥವಾ ತಾನು ಏನು ಹೆಣ್ಣಾದರೂ ಕೂಡ ಹೌದು ಯಾರಿಗೂ ಹೇಳ್ಕೊಳ್ದಂಗೆ ಬದುಕು ಅಂದರೆ ಈ ಮಟ್ಟಿಗೆ ಬದುಕನ್ನು ತಗೊಂಡು ಅದರ ಮಹತ್ವ ತಿಳ್ಕೊಂಡು ಸುಖಕ್ಕೆ ಅಡಿಯಾಳಾಗದೆ ಎಲ್ಲವನ್ನು ಸಮಚಿತ್ತತೆಯಿಂದ ನಡೆಸುವುದು ಎಲ್ಲೋ 100ಕ್ಕೆ 10 ಜನನೋ 15 ಜನನೋ. ಇನ್ನು ಮಿಗದವರೆಲ್ಲ ಕೊಟ್ಟ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡು ಮನೆ ಮಂದಿಗಳ ಕಣ್ಣೀರು ಹಾಕ್ಸಿ ಮನೆ ಹಾಳು ಮಾಡೋ ಬುದ್ಧಿ ಇರ್ತವೆ. ನಾನೇನು ಹೇಳ್ತೀನಿ, ಮನೆಗೆ ನನಗಿಂತ ಹೆಣ್ಮಗಳು ಬೇಕಪ್ಪ. ಇವತ್ತು ಹೆಣ್ಣು ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹೇಳಿದ್ಕೆಲ್ಲ ಒಪ್ಕೊಂಡು ಕರ್ಕೊಂಬಂದ್ಬಿಡೋದು, ಅದನ್ನೇ ನೆಪ ಇಟ್ಕೊಂಡು ಅವ್ರು ಮತ್ತೆ ಎಡವಟ್ಟು ಮಾಡೋದು ಯಾಕೆ ಬೇಕದು? ಹೌದು ಸರ್. ಸರ್ ನೀವ್ ಹೇಳಿದ್ರಿ ಸರ್, ಈಗ ಒಂದು ಮುಟ್ಟಾದ್ರೆ ಆ ಹುಡುಗಿ ಹೇಳ್ಕೊಳ್ಳಿಲ್ಲ ಅಂದ್ರೆ ಇವಳು ತಾಯಿಗೆ ಸರ್ ಒಂದ್ ಮಗು ಮಾಡ್ಕೊಳ್ಳಲ್ಲ ಅಂತ ಕೇಳ್ತಾನೆ, ಇವೆಲ್ಲ ಹೇಳ್ಕೊಳ್ಳೋದ ಸರ್? ಹೇಳ್ಕೋಬೋದ ಸರ್? ಒಂದು ಹೆಣ್ಣು ಹಳ್ಳಿನ ಚೀಪ್ ಮಾಡ್ದಂಗಲ್ವಾ ಸರ್? ಅಂದ್ರೆ ಏನಂತ ಹೇಳ್ಕೊಂಡಿಲ್ಲ ಅಂತ ಎಲ್ಲಾನು ಹೇಳ್ಕೊಳ್ಳೋದು ಸರ್ ಅವ್ರ ತಾಯಿ ಹತ್ರ. ನನಗೆ ಮಧ್ಯರಾತ್ರಿಯಲ್ಲಿ ಎದ್ದು ನಂಗೆ ಟಾರ್ಚರ್ ಕೊಡ್ತಾನೆ, ಗುಪ್ತ ವಿಚಾರಗಳನ್ನು ಅಲ್ಲಿ ಹೇಳ್ಕೊಳ್ಳೋದು ಸರ್. ಎಲ್ಲ ಗಂಡಾದವನು ಹೆಂಡ್ತಿನ್ ಬಿಡ್ತಾನೆ, ಇನ್ಯಾರು ಮಾಡ್ತಾರೆ ಸರ್? ಎಲ್ಲಾನು ಹೇಳ್ಕೊಳ್ಳೋದು. 10 ಜನದ ಎದುರುಗಡೆ ಹೇಳ್ಕೊಂಡಾಗ ಸರ್ ಹೆಂಗ್ ಅನ್ಸುತ್ತೆ ಸರ್ ನಮ್ಗೆ? ಅಂದ್ರೆ ಆ ಸೂಕ್ಷ್ಮತೆ ಅವ್ರಿಗಿಲ್ಲ. ಇಲ್ಲ ಸರ್. ಯಾವ್ದು ಹೇಳ್ಬೇಕು ಯಾವ್ದು ಹೇಳಬಾರ್ದು, ಯಾವ್ದು ಹೇಳ್ಬೇಕು ಸರ್? ಒಂದ್ ಮಗು ಮಾಡ್ಕೊ ಅಂದ್ರೆ ಹೇಳ್ದಂಗ್ ಕೇಳ್ತಾಳೆ ಅನ್ಕೋಬಿಟ್ಟವನೆ ಅಂತ ಹೇಳೋದು. ಒಂದ್ ಮಗು ಆಗ್ಬಿಟ್ರೆ ಹೇಳ್ದಂಗ್ ಕೇಳ್ಬೇಕಾಯ್ತದೆ ಅನ್ನೋದು ಅವ್ಳ ಮನ್ಸಲ್ಲಿ ಡೈವರ್ಟ್ ಮಾಡೋದು. ಅವರೇ ಯೋಚನೆ ಮಾಡ್ಯಾರೆ. ಹೌದು ಸರ್. ಅವ್ರ ಸಂಬಂಧಿಕರು ಪ್ರೈವೇಸಿ ಆಗಿರಲ್ಲ, ಈಗ್ಲೇ ಮಕ್ಳು ಬೇಡ ಅಂತ ಹೇಳ್ಕೊಡೋದು. ಬೆಂಗಳೂರಿಗೆ ಹೋದ್ಮೇಲೆ ಸರ್ ನನ್ ಲೈಫ್ ಹಾಳು ಮಾಡಕ್ ಬಿಟ್ರು ಸರ್. ಇಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿದ್ಲು ಸರ್. ನೀನ್ ಅಲ್ಲಿ ಯಾಕೆ ಕರ್ಕೊಂಡು ಹೋದೆ ಅಂತ ಅದೇ ಗೊತ್ತಿಲ್ಲ ಸರ್. ಈ ದುಡ್ಡು ಅನ್ನೋ ವ್ಯಾಮೋಹ ಬಂದು ಲೈಫ್ ನ ಹಾಳು ಮಾಡ್ಕೊಬಿಟ್ಲು ಸರ್. ಸಿಟಿ ಜೀವನ ಸೂಪರ್ ಅನ್ಕೊಬಿಟ್ಟಿದ್ದಾಳೆ ಸರ್ ಅವಳು. ಇವತ್ತು ತಾಯಿ ತಂದೆ ಎಷ್ಟು ದಿನ ಆಗ್ತಾರೆ ಸರ್ ಅವಳಿಗೆ? ಅಲ್ಲಪ್ಪ, ಅದೆಲ್ಲ ನಿಜವಾಗಲೂ ಸತ್ಯದ ಮಾತೆ ನೀನು ಹಾಡ್ತಿರೋದು. ತಾಯಿ ತಂದೆ ಇರಬೇಕು ನಿಜ, ಆದರೆ ಗಂಡನ ಮರೆಯುವಷ್ಟಲ್ಲ. ಆದರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋ ಥರ ಅವರು ಹಿರಿಯರು ಅರ್ಥ ಮಾಡ್ಕೊಳ್ಬೇಕು. ಯಾವತ್ತಾದರೂ ಅವಳು ಗಣ್ಣೆ ಅವಳಿಗೆ ಆಸರೆ ಕೈ ತುತ್ತು ತಿನ್ನಿಸ್ಬೇಕು, ಮಾತ್ರೆ ಕೊಡಬೇಕು. ನಾವು ಹೋದ ಮೇಲೆ ಆಸರೆ ಅವಳೇ, ಇಲ್ಲಾಂದರೆ ಸಮಾಜ ಇವಳನ್ನು ಒಂಟಿ ಹೆಣ್ಣನ್ನು ಮುಕ್ಕಿ ತಿನ್ನುತ್ತೆ ಅಂತ ಅವ್ರಿಗೇನು ಗೊತ್ತಿಲ್ಲ ಅಂತ ಅಲ್ಲ. ಆದರೆ ಈ ಕ್ಷಣಕ್ಕೆ ಏನೋ ನಿಮ್ಮ ಮುಂದೆ ಮಂಡಿ ಉರಬಾರ್ದು ಅಂತ ಬಿದ್ದರು ಮೀಸು ಮಣ್ಣೆ ಆಗದಂಗೆ ವರ್ತಿಸ್ತಾ ಇರ್ತಾರೆ. ನಾನೇನು ಹೇಳೋದಪ್ಪ ಈ ವಿಚಾರದಲ್ಲಿ, ಆ ಥರ ಬೇಡ. ನಿನ್ನ ತಂದೆ ತಾಯಿಗೂ ದುಃಖ ಆಗೋದು ಬೇಡ. ಸ್ವಲ್ಪ ಯೋಚನೆ ಮಾಡ್ಬಿಟ್ರು ಸರ್. ಅವ್ರಂತೂ ಮಗಳು ಅನ್ಕೊಂಡಿದ್ರು ಸರ್ ಅವಳನ್ನ. ಒಂದಿನ ಅವಳನ್ನ ನೀನು ಒಂದ್ ಕೆಟ್ಟ ವರ್ಡ್ಸ್ ಮಾತಾಡಿಲ್ಲ ಸರ್ ನನ್ನ ತಾಯಿ. ಬೀದಿಲಿ ಸರ್ ಬಟ್ಟೆ ಮಾರ್ಕ್ ಹೋಗ್ತಾ ಇದ್ರೆ ಅವಳಗ್ ತೆಗೆದು ಮಡಗ್ತಾರೆ ಸರ್. ನನ್ ಸೊಸೆ ಬಾಕ್ಸಲ್ಲಿ ಯಾರು ಸರ್ ಇವತ್ತಿನ ಕಾಲದಲ್ಲಿ ನನ್ ಸೊಸೆ ಕಾಲೇಜ್ಗೆ ಹೋಗ್ತಾವಳೆ ಬಾಕ್ಸಲ್ಲಿ ತುಂಬ ಕಳಿಸ್ತಾರೆ ಸರ್. ಈಗ ನಿಮ್ಮಿಂದ ಅವ್ರು ದೂರ ಆಗ್ಲಿಕ್ಕೆ ಅವ್ರಿಗಿರೋ ದೊಡ್ಡ ಕಾರಣ ಏನು? ಅದೇನೆ ಸರ್, ನಾನು ಇಷ್ಟ ಬಂದಂಗಿರ್ಬೋದು. ಬೆಂಗಳೂರಾದ್ರೆ ಆರಾಮಾಗಿ ಸರ್ ಒಂದು ತಾಯಿ ಆದವರು ಹೆಣ್ಮಕ್ಳು ಹೇಳ್ಕೊಟ್ಟಿದ್ರೆ ಸರ್. ಇವತ್ತು ಸರ್ ಮಂಡ್ಯ ಮೈಸೂರ್ ಹತ್ರ ಸರ್. ಮೈಸೂರಲ್ಲಿ ನೀನು ಕೆಲ್ಸಕ್ಕೆ ಹೋಗ್ತಾ ನಿನ್ ಗಂಡು ಮನೇಲಿ ಇತ್ಕಮ್ಮ ಅಂತ ಒಂದ್ ಮಾತು ಅವ್ರು ಎಲ್ಲ ಬರ್ಲಿಲ್ಲ. ಇವತ್ತು ಇಲ್ಲಿ ಇದ್ದಿದ್ರೆ ಸರ್ ನಾನು ₹1 ಸಂಬಳ ಬೇಡ, ನಿನ್ ತಾಯಿ ಕೊಡು, ನನ್ ಮನೇಲಿರು, ನೀನು ಸಾಕು ಅಂತ ನಾನು ಇದ್ದವನು ಸರ್. ನಾನು ಸರ್ ರೇಷನ್ ಖಾಲಿಯಾಗಿದೆ ಚೈತನ್ ತಗೋಬಾ ಅಂತ ಹೇಳಿದ್ರೆ ಕರ್ಕ ಬಂದಿದೆಯಲ್ಲ ಸಾಕ್ತೀನಿ ಅಂತ ತಂದು ಹಾಕು ಅನ್ನೋದು. ಯಾರು ತಗೊಂಡು ಬಾ ಅಂತ ಹೇಳ್ತಿದ್ದು? ನಾನು. ನನ್ನ ಹತ್ರ ದುಡ್ಡಿಲ್ಲ, ಒಂದೇ ಸಮ ಇರಲ್ಲ, ನನಗೆ ಕಮಿಟ್ಮೆಂಟ್ ಗಳಿರುತ್ತೆ. ನಾನು ಆದಷ್ಟು ಮಾಡ್ತಾ ಇದ್ದೀನಿ. 9,000 ಬಾಡಿಗೆ ಕಟ್ಕೊಂಡು ಇವತ್ತು ₹5,000 ಮನೆಗೆ ಐಟಮ್ ತರ್ತಾ ಇದೀನಿ. 15,000 ಖಾಲಿ ಆಗ್ತಾ ಇದೆ. ಚೀಟಿ 15,000 ಕಟ್ಬೇಕು. ನಾನು ಬರೋ 42,000ದಲ್ಲಿ ಯಾವ್ದ್ಯಾವ್ದಕ್ ಮಾಡ್ಲಿ? ಈ ಕಡೆ ಅಪ್ಪ ಅಮ್ಮಂಗ್ ಅಗ್ರಿಕಲ್ಚರ್ ಮಾಡಕ್ ದುಡ್ಡು ಕೊಡ್ಬೇಕು. ಇವೆಲ್ಲ ಹೇಳಿದ್ರೆ ಸರ್ ಒಂದ್ಸಲ ಜಗಳ ಆಗಿತ್ತು ಸರ್. ಆಲ್ರೆಡಿ ಎಲ್ಲ ಒಂದ್ ಮಾಡಿ ಕಳ್ಸ್ಕೊಟ್ಟಿದ್ರು. ಏನೇ ಒಂದ್ ಮಾತು ಕೇಳಿದ್ರೆ ನೀನ್ ಕರ್ಕ ಬಂದಿದ್ದೀರಾ ಸಾಕ್ತೀನಿ ಅನ್ಬಿಟ್ಟು ಸಾಕು ಅನ್ನೋದು. ಸಂಬಳ ಬಂದ ತಕ್ಷಣ ಒಂದು ಮಾತು ಹೇಳಲ್ಲ ಸರ್. ಇವತ್ತು ಸಂಬಳ ಎಷ್ಟು ಬಂದಿದೆ ಈ ತಿಂಗಳು ತಗೊಳ್ಳಿ. ಅದ್ ನನ್ ಸಂಬಳನು ಕೂಡ ಲೆಕ್ಕ ಕೇಳೋದು ಸರ್. ತಾಯಿ ಆದವ್ರು ನಿನ್ ಗಂಡನ ಸಂಬಳ ಕೇಳು ಅಂತ ಹೇಳ್ಕೊಡು. ಹೆಂಗ್ ಸರ್ ಉದ್ಧಾರ ಆಗ್ತಾಳೆ ನನ್ನ ಹೆಂಡತಿ? ನನ್ ಸಂಬಳನೇ ಕೇಳಿಸ್ತಾರೆ ಸರ್. ಕೇಳಿಸ್ಬೋದಾ ಸರ್ ಅಳಿನ ಸಂಬಳ? ನಂಗೆ
ಹೆಣ್ಮಕ್ಳಿಗೆ ಹೇಳ್ಕೊಡ್ಬೋದಾ ಸರ್ ಇವತ್ತೊಂದು ತಾಯಿದಿರು? ಅಂದ್ರೆ ಆ ಇನ್ನೊಬ್ರು ಮಗಳಿದಾರಲ್ಲ ಅವ್ರದ್ದು ಹಿಂಗೇನಾ? ಅವಳನ್ನು ಕೂಡ ಸರ್ ಬೆಂಗಳೂರಲ್ಲಿ ಇರ್ಸಿದ್ರು ಸರ್, ಕಾಲೇಜ್ಗೆ ಹೋದ್ಲು. ನಾನು ಅವಳನ್ನು ಕೂಡ ಸರ್ 4 ತಿಂಗಳ ಜೊತೆಲಿದ್ಲು. ಅವಳಿಗೂ ಕೂಡ ನಾನೇ ಖರ್ಚು ವೆಚ್ಚನು ಅಂದ್ರೆ ಕಾಲೇಜ್ ಫೀಸ್ ಎಲ್ಲ ನನ್ನ ಹತ್ರ ಕಟ್ಸ್ಕೊತಿರ್ಲಿಲ್ಲ, ಊಟದ್ದೆಲ್ಲ ನಾನೇ ಅವಳದು ನೋಡ್ಕೊತಿದ್ದೆ ಸರ್. ಮದುವೆ ಚೆನ್ನಾಗ ಅವ್ರ? ಮದ್ವೆ ಆಗಿಲ್ಲ ಸರ್, ಆ ಹುಡುಗಿ ಓದ್ತಾ ಇದೆ ಇನ್ನು ಪಾಪ. ಬಟ್ ಸರ್ ಅವಳು ಒಳ್ಳೆ ಹುಡುಗಿನೇ, ಬಟ್ ಆ ಹುಡುಗಿನೂ ನನ್ನ ಹೆಂಡತಿ ಇದ್ದೋ ಟೈಮಲ್ಲಿ ನನ್ನ ನಾದ್ನಿ ಇದ್ದಾಳೆ ಅಂತ ನಾನು ಮನೆಗೆ ಹೋಗ್ತಿರ್ಲಿಲ್ಲ ಸರ್. ನಾನು ಇವತ್ತು ಅವಳನ್ನ ನಾದ್ನಿಯನ್ನು ನೋಡ್ತಿರ್ಲಿಲ್ಲ, ನಾನು ರಕ್ತ ಹಂಚ್ಕೊಟ್ಟಿರೋ ತಂಗಿ ತರ ನೋಡ್ತಿದ್ದೆ ಹುಡುಗಿನ ನಾನು. ಇದೇ ತಪ್ಪ ಸರ್? ಒಳ್ಳೆ ಗುಣದಲ್ಲಿ ಬಂದಿದೆ ತಪ್ಪ ಇವತ್ತು? ಕೆಲವೊಮ್ಮೆ ಒಳ್ಳೆ ಗುಣ ತಪ್ಪಲ್ಲಪ್ಪ, ತೀರಾ ಸದರ ಕೊಡೋದು, ತೀರಾ ಒಂದೊಂದು ಒಬ್ಬ ಪುರುಷನಾಗಿ ನನಗೊಲ್ಲೊಂದು ಘನತೆ, ಒಂದು ಗಟ್ಟಿ ನಿರ್ಧಾರ, ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು, ಕೆಲವೊಮ್ಮೆ ಇರಬೇಕಪ್ಪ. ಹೆಂಡತಿಗೆ ನೀನು ಪ್ರೀತಿಸು, ಗೌರವಿಸು, ಅವಳ ಕೆಲವು ಆಸೆಗಳನ್ನು ಈಡೇರಿಸು. ಆದರೆ ಒಂದು ಸಂಸಾರ ಅಂದಾಗ ಒಬ್ಬರದ್ದು ಮಾತು ನಡಿಬೇಕು. ಇರೋರೆಲ್ಲ ಯಜಮಾನ್ರಾದ್ರೆ ಹಿಂಗೆ ಕತೆಗಳು. ಹೌದು ಸರ್, ನನ್ನ ಹೆಂಡತಿ ನಾನು ಬೇಡ ಅನ್ನಲ್ಲ ಸರ್. ನಾಳೆ ದಿನ ನನ್ನ ಕೈ ಬಿಟ್ರೆ ಸರ್ ಇನ್ನೊಬ್ಬ ಮದ್ವೆ ಆಗೋದು ಸರ್. ಅವನು ಇವಳು ಒಂದು ಸಣ್ಣ ಒಂದು ಜಗಳ ಆದ್ರೆ ಹಿಂದುದಾಗ ಒತ್ತಿ ಹೇಳ್ತಾರಲ್ಲ ಸರ್ ಇವಳು ಮನಸ್ಸಲ್ಲಿ. ನೋಡಯ್ಯ, ಈಗ ನೀವು ಯಾವ ಸ್ಥಿತಿಲಿ ಇದ್ದೀರಾ, 30 ವಯಸ್ಸಿಗೆ ಏನು ಯೋಚನೆ ಇರಬೇಕು ಅಂದರೆ ಆದಷ್ಟು ಉಳಿಸ್ಕೊಳ್ಳೋ ಯೋಚನೆ ಮಾಡಬೇಕಪ್ಪ. ಅದು ಬಿಟ್ಟರೆ ಇದಾದ್ಮೇಲೆ ಅವಳಿಗೆ ಹಿಂಗಾಗುತ್ತೆ ಸರ್, ಹಂಗಾಗುತ್ತೆ, ನೆಮ್ಮದಿ ಹರಿದು ಊರ್ಬಾಗ್ಲಾಗಿರ್ಬೇಕಾದ್ರೆ ಅವ್ರದ್ದೇನು ನೋಡೋದು. ಸಾಧ್ಯವಾದರೆ ಆಕೆಯನ್ನು ಚೂರು ವೆಯ್ಟ್ ಮಾಡಿ ಬದುಕಿಗೆ ಕರ್ಕೊಳ್ಳಿ, ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಎಲ್ಲಾದು ಮುಂದುವರಿತು ಅಂದಾಗ ನೋಡಪ್ಪ, ಯಾರ ಬದುಕನ್ನು ಯಾರೂ ಚೆನ್ನಾಗಿಡೋಕ್ಕಾಗಲ್ಲ, ಯಾರೂ ಹಾಳು ಮಾಡೋಕ್ಕಾಗಲ್ಲ. ಭಗವಂತ ಕೆಡಿಸ್ಬೇಕು, ನಾವು ಕೆಡಬೇಕು. ಆದರೆ ನಮಗೊಂದು ಬುದ್ಧಿ ಅಂತ ಕೊಟ್ಟಿರ್ತಾನೆ. ಯಾರ್ಯಾರು ಹೆಂಗೆ, ಯಾರ್ಯಾರ ಬುದ್ಧಿ ಏನೇನು, ಯಾರ್ಯಾರ ಒಳಗಡೆ ಏನೇನು ವಿಷ ಇದೆ, ಯಾರ್ಯಾರ ಕುತಂತ್ರ ಏನೇನು ಅಂತ ಗೊತ್ತಾದ ಮೇಲೆ ನಾವು ಅಯ್ಯೋ ನನ್ನ ಬಿಡಿಸ್ಕೊಂಡು ಹೋಗಿ ಇನ್ನೊಬ್ಬನ ಮದುವೆ ಆಗಿ ಅವನು ಹಳೇ ಮದುವೆಯನ್ನು ಕೆಣಕಿ ಅವಳಿಗೆ ಹಿಂಸೆ ಕೊಡಲ್ವ ಸರ್? ಅಂದರೆ ಅದನ್ನು ಅವ್ರು ಸಹನೆ ಮಾಡಲಿಕ್ಕೆ ಅವ್ರು ರೆಡಿ ಇದ್ದಾರೆ ಅಂದ್ರೆ ನೀನೇ ಕೊರಿ ಮಾಡ್ತೀಯ. ಈಗ ನೀವು ಅವ್ರ ಬದುಕು ಕಟ್ಟೋ ಸ್ಥಿತಿಲಿಲ್ಲ. ಬಂದರೆ ನಮ್ಮೆಲ್ಲರ ಬದುಕನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅನ್ಬೇಕು. ಬರ್ಲಿಲ್ವಾ, ನಾನು ನನ್ನ ತಂದೆ ತಾಯಿ ನಂದೊಂದು ಬದುಕು ಕಟ್ಕೊಳ್ಬೇಕು. ಹೌದು ಸರ್. ಈಗ ಅಯ್ಯೋ ಅವರು ಹಂಗಾಗ್ಬಿಟ್ರೆ ಸರ್, ಹಿಂಗಾಗ್ಬಿಟ್ರೆ. ಒಳ್ಳೆತನ ಅನ್ನೋದು ಎಲ್ಲಿ ತೋರಿಸ್ಬೇಕು, ಎಷ್ಟು ತೋರಿಸ್ಬೇಕು, ಯಾವಾಗ ತೋರಿಸ್ಬೇಕು, ಅದೆಲ್ಲ ಹಂಗೆ ಇರಬೇಕು. ಕೆಲವೊಮ್ಮೆ ನಮ್ಮ ವ್ಯಕ್ತಿತ್ವ ಸ್ವಲ್ಪ ಕಠಿಣವಾಗಿರಬೇಕು. ಒಳಗಡೆ ಮೃದುತ್ವ ಹಾಗೆ ಇರಲಿ, ಹೊರಗಡೆ ಕಠಿಣತೆ ಅಂದರೆ ಸ್ವಲ್ಪ ತೀರಾ ನೀವು ಅಯ್ಯೋ ನಾನು ಇದಕ್ಕೂ ನನ್ನ ಹೆಂಡತಿಗೆ ಬೇಜಾರಾಗಬಾರ್ದು, ಅವಳು ಹೇಳ್ದಂಗೆ ಕೇಳ್ತೀನಿ, ಹಿಂಗೆ ಮಾಡ್ತೀನಿ ಅಲ್ಲ. ನಾನು ಒಬ್ಬ ಹುಡುಗನಾಗಿ ನನ್ನ ಬದುಕು ಹಿಂಗಿರು ಅಂದರೆ ಓದಿಸ್ತಿರೋನಾಗಿ ಇನ್ನೂ ಹೆಚ್ಚು ತುಸು ಗಂಭೀರ ನಿಮಗೆ ಜಾಸ್ತಿನೇ ಇರಬೇಕು. ಇಲ್ಲ ಅಂದರೆ ಹೊರಗಡೆ ಚೆನ್ನಾಗಿ ಹಾರಾಡ್ಕೊಂಡಿರೋ ಪಕ್ಷಿ, ಮನೆಯಲ್ಲಿ ಪಂಜರದಲ್ಲಿರೋ ಪಕ್ಷಿಗೆ ಹೊರಗಡೆ ಹಾರಾಡೋ ಪಕ್ಷಿ ನೋಡಿದಾಗ ಪಂಜರ ಬಿಟ್ಟು ಹೋಗೋಣ ಅನ್ಸೋದು ಕಣೆ. ಅದು ಎಲ್ರಿಗೂ ಕಾಮನ್ ಅದು. ಆದರೆ ಅಯ್ಯೋ ನನ್ನ ಮಾಲೀಕ ನನಗೆ ಟೈಮ್ಗೆ ಊಟ ಹಾಕ್ತವನೆ, ಆ ಪಕ್ಷಿಗಳೆಲ್ಲ ಒಂದೊಂದು ಕಾಳು ತಿನ್ನಕ್ಕೆ 1 ಕಿಲೋಮೀಟ್ರ್ ಪ್ರಯಾಣ ಮಾಡ್ತವೆ, ಅಷ್ಟು ನರಕ ನನಗಿಲ್ಲಪ್ಪ ಅಂತ ಇರುವ ಸುಖದನ್ನೇ ನೆನ್ಕೊಂಡು ಅಲ್ಲೇ ಇರೋದು ಬಹಳ ಕಡಿಮೆ ಜನ. ಹೌದು. ಅಯ್ಯೋ ನನಗೆ ಆ ಪಕ್ಷಿಗಳು ನೋಡಿ ಎಷ್ಟು ಹಾರಾಡ್ತವೆ, ನಾನು ನೋಡಿ ಪಂಜರೊಳಗೆ ಇದ್ದೀನಿ ಅಂತ ಅಂದ್ಕೊಳ್ತವೆ ಹೊರತು ಪಂಜರದೊಳಗಡೆ ಇರೋದ್ರಿಂದ ನನಗೇನೇನು ಒಳ್ಳೊಳ್ಳೆ ಲಾಭ ಇದೆ, ಅಲ್ಲಿ ಹಾರಾಡ್ತಿರೋರ್ದು ಏನೇನು ನರಕ ಇದೆ ಅಂತ ಅವ್ರು ನೋಡಲ್ಲ. ಹೌದು, ನಿನ್ನ ಕತೆ ಹಿಂಗೆ ಆಗಿದೆ. ಹೌದು. ಹೊರಗಡೆ ನೀನು ಯಾವಾಗ ಕಳಿಸ್ತೀಯೋ, ವಿದ್ಯೆಯ ಉದ್ದೇಶ ನಿನಗಿತ್ತಾದರೂ ಹೊರಗಡೆ ಹೋದಾಗ ಯಾಕೋ ಪಂಜರದ ಹೊರಗಡೆ ಇನ್ನೂ ಪಂಜರದೊಳಗಡೆ ಹೋಗೋದ ಬ್ಯಾಚುಲರ್ ಹೆಣ್ಮಕ್ಳೆಲ್ಲ ತುಂಬ ಮಜಾ ಮಾಡ್ತಾವ್ರಲ್ಲ ಅನಿಸ್ತವ್ರಿಗೆ. ಹೌದು ಸರ್. ಅಥವಾ ಅದೇ ಟೈಮಿಗೆ ಎಲ್ಲ ದುರ್ಬೋಧನೆಗಳು ಮಾಡೋರೆ ಸುತ್ತಮುತ್ತ ಇರ್ತಾರಲ್ಲಪ್ಪ. ಆಗ ಇಂಥವೆಲ್ಲ ನಡೀತವೆ. ನಿನ್ನ ಕೆಲವು ತಪ್ಪುಗಳೇನು ಅಂದರೆ, ನಾನು ಒಬ್ಬ ಮಗನಾಗಿ ನನ್ನ ಮನೇಲಿ ಅಷ್ಟೋ ಇಷ್ಟೋ ಎಲ್ಲವೂ ಸ್ಥಿತಿವಂತರಾಗಿದ್ದಾಗ ನಾನು ನನ್ನ ಮನೆ ನೋಡಿಕೊಂಡು ಅತ್ತೆ ಮಾವನ್ನು ಅಪ್ಪ ಅಮ್ಮನ ನೋಡ್ಕೊಂಡು ನನ್ನ ನೋಡಿಕೊಂಡು ಗಂಡನ ಜೊತೆ ಅನ್ಯೋನ್ಯವಾಗಿ ಒಳಗಡೆ ಎದ್ದುಕೊಂಡು ಜೀವನ ಮಾಡುವ ಹೆಣ್ಮಗಳನ್ನು ಹುಡುಕಬೇಕಿತ್ತು, ಮದುವೆ ಆಗಬೇಕು. ನಾನು ಬಿಡುವ ಬರಲಿ ಅಲ್ಲಪ್ಪ. ನಾನು ಯಾವಾಗಲೂ ಒಬ್ಬ ಗುರುಗಳು ಹೇಳೋದು ಕೇಳಿದ್ದೀನಿ. ಅಂದರೆ ಒಬ್ಬ ಪುರುಷ ದುಡಿಯೋಕೆ ಶುರು ಮಾಡಿದಾಗ ಅಯ್ಯೋ ನನ್ನ ಮಕ್ಕಳೆಲ್ಲ ಚೆನ್ನಾಗಿರಲಿ, ನನ್ನ ಹೆಂಡತಿ ಚೆನ್ನಾಗಿರಲಿ, ನನ್ನ ಅಪ್ಪ ಅಮ್ಮ ನನ್ನ ಮನೆಯವರೆಲ್ಲ ಚೆನ್ನಾಗಿರಲಪ್ಪ ಅಂತ ಅವನು ಹೊರಗಡೆ ಮಧ್ಯಾಹ್ನ ಊಟ ಮಾಡದೆ ತನ್ನ ಇಡೀ ಸಂಬಳವನ್ನು ಮನೆಯ ಉದ್ಧಾರಕ್ಕೆ, ಮನೆಯ ನೆಮ್ಮದಿಗೆ, ಮನೆಯಲ್ಲಿರೋ ಸಂತೋಷಕ್ಕೆ ಬಳಸಿದ್ರೆ ಅದೇ ಒಂದು ಹೆಣ್ಣು ಶುರು ಮಾಡಿದ ತಕ್ಷಣ ಸ್ವತಂತ್ರಳು ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತಂತ ಅವಳಿಗೆ. ಕೆಲವೊಬ್ಬರಿಗೆ
ಪಾಪ ಎಷ್ಟು ಹೆಣ್ಮಕ್ಳು ತಮ್ಮ ಇಡೀ ದುಡಿಮೆಯನ್ನು ಮಕ್ಕಳಿಗೂ ಒಂದು ಓಲೆ ತಗೊಂಡು ಒಂದು ಚೆನ್ನಾಗಿರೋ ಬಳೆ ಸೀರೆ ತಗೊಳ್ಲಿಕ್ಕೂ ಹಿಂದೆ ಮುಂದೆ ನೋಡಿ ಮಕ್ಕಳಿಗೋಸ್ಕರ ಮುಡಿಪಾಗಿಡೋ ಹೆಣ್ಮಕ್ಳು ಇದ್ದಾರೆ, ಅದು ಬೇರೆ. ಬಟ್ ಇತ್ತೀಚೆಗೆ ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. 4 ಕಾಸು ಬಂದ ತಕ್ಷಣ ನನಗೆ ಯಾರು ಬೇಡ, ನಾನು ಬದುಕೋದು ನನಗೆ ಗೊತ್ತು, ಪೇಜಲ್ಲಿ ಇದ್ಕೊಂಡು ಬದುಕ್ಬಿಡ್ತೀನಿ ಅನ್ನೋ ಧೈರ್ಯ ಬಂದ್ಬಿಡುತ್ತೆ. ಹೌದು ಸರ್. ಸರ್ ಇದಕ್ಕೊಂದು ಉದಾಹರಣೆ, ನನಗೆ ಲೇಬರ್ ಬರ್ತಾರೆ ಸರ್, ಒಬ್ರು ಅಮ್ಮ ಹೇಳಿದ್ರು, ನಾನು ಅಕ್ಕ ಅಂತೀನಿ, ನಾನು ಏನೇ ಕೆಲಸ ಇದ್ರು ಬಂದ್ ಮಾಡ್ಕೊಡ್ತಾರೆ ಸರ್. ಪಾಪ ಅವ್ರ ಮಗಳು ಸರ್ ಇಷ್ಟಪಟ್ಟಾದ್ಲು. ಆ ಅಳಿಯಾದವನು ಡ್ರಿಂಕ್ಸ್ ಮಾಡ್ಕೊಂಡು ಸರ್ ಕಾರ್ ಓಡಿಸ್ಕೊಂಡು ಕೆಟ್ಟು ಚಟಗಳಲ್ಲಿದ್ದು ತನ್ನ ಮಗಳಿಗೆ ಸಹಾಯ ತನಕ ಹೊಡೆದಾನೆ ಸರ್. ಆ ಹೆಣ್ಮಗಳು ಹೇಳಿದಂತೆ ಅವ್ರ ತಾಯಿಗೆ, ನನ್ ಗಂಡ ಬಡಿಲಿ ನಾನು ಮದುವೆ ಮಾಡ್ಕೊಬಿಟ್ಟಿದೀನಿ, ನನ್ನ ತಲೆ ಬಾಗಲ್ಲ ಅಂತೇಳಿ ಬಾಳ್ತಾ ಇದ್ದಾಳೆ ಸರ್. ಆ ಅಮ್ಮ, ನಿನ್ ಹೆಂಡತಿಗೆ ನೀನ್ ಹೊಡಿಲಿಲ್ಲ, ಅವ್ನ್ ಕುಡಿಲಿಲ್ಲ ಅಪ್ಪ, ಇವಳ ಹತ್ರ ನಿನ್ನ ಹತ್ರ ಬಾಳಕವಳಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರು ಸರ್. ನಿಮ್ಮ ಅಕ್ಕ ಅನ್ಕಪ್ಪ ಅಂತ ಹೇಳಿದ್ರು. ನನ್ ಮಗಳು ನಿನ್ನಂತೆ ಒಳ್ಳೆ ಹುಡುಗ ಸಿಗ್ಲಿಲ್ಲ ಅಂತ ಹೇಳಿದ್ರು ಸರ್. ಆ ಮಾತಲ್ಲಿ ನನಗೆ ಸಮಾಧಾನ ಆಯ್ತು. ನೋಡು, ಒಬ್ರ ಅಮ್ಮ ನನ್ನ ಹೊಗಳುತ್ತವ್ರೆ ಅಂದ್ರೆ, ಇವತ್ತು ಕೆಲ್ಸಕ್ಕೆ ಬರೋ ನನ್ನ ಹೊಗಳುತ್ತವ್ರೆ ಅಂದ್ರೆ ನನ್ ಗುಣ ಅವ್ರಿಗೆ ಗೊತ್ತು. ಇರ್ಲಪ್ಪ, ನಿನ್ನ ಸದ್ಗುಣಗಳು ಯಾರಿಗೆ ಕಾಣಬೇಕು ನೋಡಪ್ಪ. ನಿನ್ನ ಸದ್ಗುಣಗಳು ಕಾಣಬೇಕು ಅಂದ್ರೆ ಅವರಲ್ಲೊಂದು ಸದ್ಗುಣ ಇರಬೇಕು. ಅದಿಲ್ಲದ ಹೊರತು ಅಂದ್ರೆ ಒಬ್ಬ ಮೀನುಗಾರನಿಗೆ ಎಲ್ಲಿ ಮೀನಿದೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಂಗೆ ಒಬ್ರು ಸಜ್ಜನರಿಗೆ ಒಳ್ಳೆಯವ್ರು ಎಲ್ಲಿದ್ದಾರೆ, ಒಳ್ಳೆತನ ಯಾರಲ್ಲಿ ಅದು ಗೊತ್ತಾಗುತ್ತೆ. ಮೈ ತುಂಬ ವಿಷ ತುಂಬಿಕೊಂಡಿರೋರಿಗೆ ಸಜ್ಜನಕ್ಕೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯನಪ್ಪ? ನೋಡಪ್ಪ, ಇದ್ರ ಬಗ್ಗೆ ನಾನು ಅದರಲ್ಲೂ ನಿನ್ನ ಒಂದು ಯೋಚನೆ ಏನಿದೆ, ಅಯ್ಯೋ ನಾಳೆ ದಿನ ಅವಳು ಇನ್ನೊಬ್ಬನ ಮದುವೆ ಆಗ್ಬೋದು ಸರ್, ಅವನು ಏನೋ ಅದನ್ನ ಹಿಂಗೆ ಹಿಂಸೆ ಕೊಡ್ಬೋದು, ಹಂಗೆ ಹಿಂಸೆ ಕೊಡ್ಬೋದು. ನೋಡಪ್ಪ, ಬಂದರೆ ಅವರೊಂದಿಗೆ ಚೆನ್ನಾಗಿ ಬದುಕುವ ಯೋಚನೆ ಮಾಡು. ಇನ್ನೊಂದು 6 ತಿಂಗಳು ಟೈಮ್ ಕೊಡು ಅಥವಾ ಕಾದ್ ನೋಡು. ಬರಲಿಲ್ವಾ ಅಂದರೆ ಮುಂದಿನ ಏಪ್ರಿಲ್ ಮೇ ವೇಳೆವರೆಗೂ ನೀನು ಸುಮ್ಮನೆ ಕಾಯು. ಆದರೆ ಅವ್ರ ಬದುಕನ್ನು ನೀನು ಯೋಚನೆ ಮಾಡಿ ನಿನ್ನ ಬದುಕನ್ನು ಹಾಳು ಮಾಡ್ಕೊಳ್ಳಿಕ್ಕೆ ನಿನ್ನ ಅಪ್ಪ ಅಮ್ಮನಿಗೆ 5 ಜನ ಮಕ್ಕಳಿಲ್ಲ ಆಯ್ತಲ್ಲಪ್ಪ. ನಿನ್ನ ತಂದೆ ತಾಯಿಗೂ ನೀನೊಬ್ಬ ಮಗ ಇದ್ದೀಯಾ, ಹಾಗೂ ನಿಂದಲ್ಲೇನೋ ಎಡವಟ್ಟು ನಿಂದೇನೋ ದೋಷ ಇದ್ರೆ ತಿದ್ದುಕೋ. ಇವನ್ ನನ್ನ ಹತ್ರ ನೀನು ಮುಚ್ಚಿಡಿರ್ಬೋದು, ಈ ನಿನ್ನಲ್ಲಿ ದೋಷ ಇದ್ದು ಇನ್ನೊಂದು ಮದುವೆ ಆದ್ರೂ ನಿಂದ ಅದೇ ಬಾಳು. ದೋಷ ನಿನ್ನಲ್ಲಿ ಏನೋ ಇದ್ರೆ ಅನುಮಾನ ಪಡ್ತಿದ್ದೆ ಅಥವಾ ಏನೋ ಇಂಥದ್ದೇನೋ ಇದ್ರೆ ತಿದ್ದುಕೋ. ಇಲ್ಲ ಈಗೆಯ ಈ ದುರ್ವರ್ತನೆ, ದುರ್ಬುದ್ಧಿ, ಹೇಳಿಕೆ ಮಾತು ಕೇಳ್ಕೊಳ್ಳೋದು, ಹೊರಗಡೆ ಸ್ವಾತಂತ್ರ್ಯ ಬಯಸಿ ಗಂಡನ ಬೆಲೆ ತಿಳ್ಕೊಳ್ಳದೆ ಇರೋ, ಅದರ ಬೆಲೆ, ಅದರ ಮಹತ್ವ ಏನು, ಅದಕ್ಕೆ ಏನು ಫಲ, ಅದು ಮುಂದೆ ನೋಡ್ತಾರ ಅವರು. ಹಾಗಾಗಿ ನೀವು ಅವ್ರ ಬದುಕು ಏನು ನಾಳೆ ಅದು ಇದು ಯೋಚನೆ ಮಾಡೋ ಸ್ಥಿತಿಲಿ ನೀವಿಲ್ಲ. ನಿನ್ನ ಬದುಕಿಗೆ ಪೂರ್ಣ ಕೊಳ್ಳಿ ಇಡೋಕ್ಕಿಂತ ಮುಂಚೆ ಮೊದಲ ಕಿಡಿಯಲ್ಲೇ ಅರ್ಥ ಮಾಡಿಕೊಂಡು ಆ ಕಿಡಿಯನ್ನ ತಣ್ಣೀರು ಹಾಕಿ ಆರಿಸ್ಕೊಂಡ್ಬಿಡ್ಬೇಕು. ಆರಿಸ್ತೀನಿ ಸರ್. ಇಲ್ಲ ಅಂದ್ರೆ ಊರ್ದೆಲ್ಲ ನೀನು ಹಿರಿಯರು ಕಟ್ಟಿರೋ ಮನೆ ಎಲ್ಲ ಊರ್ದು ಬೂದಿಯಾಗಿ ಕಡಿಗೆ ಊರವರೆಲ್ಲ ಆಡ್ಕೊಳಕ್ ಆಹಾರ ಹಾಕ್ತೀರಾ. ನೋಡಪ್ಪ, ದೇವ್ರು ಒಳ್ಳೆ ಹೊಲ ಮನೆ ಏನೋ ಅಷ್ಟೋ ಇಷ್ಟೋ ಕೊಟ್ಟಿದ್ದಾನೆ, ಅದನ್ನ ಅನುಭವಿಸ್ಲಿಕ್ಕೂ ಯೋಗ ಇರ್ಬೇಕಯ್ಯ. ಹೌದು ಸರ್, ಅಲ್ವಾ? ಎಂದ ಸುಂದರ ಹೆಂಡತಿಯಲ್ಲಿ ಸುಖ ಇಲ್ಲ, ಹಣ ಇರೋ ಹೆಂಡತಿಯಲ್ಲೂ ಸುಖವಿಲ್ಲ, ಒಡವೆ ಇರೋ ಹೆಂಡತಿಯಲ್ಲೂ ಸುಖವಿಲ್ಲ. ನೀನು ಆ ಕೆಲಸದ ತಾಯಿ ಹೇಳ್ದಂಗೆ ಗಂಡ ನೆಕ್ಸ್ಟು ಒಂದು ವೇಳೆ ಈಕೆ ಬಂದರು ಅಥವಾ ಇನ್ಯಾರೇ ನಿನ್ನ ಬದುಕಿಗೆ ಬಂದರು, ಈ ಓದಿಸೋದು, ಈ ಏನು ಒಂದು ಮಕ್ಕಳು ಮಾಡಿಕೊಳ್ಳದೆ ಆಕೆಯನ್ನ ಬಿಡು ಓದ್ಲಿ ಅಲ್ಲ, ಓದಿಸೋದು ತಪ್ಪಲ್ಲ. ನಾಳೆ ನಿನಗೊಂದು ಮಗಳಾದರೆ ಅವಳನ್ನು 25 ವಯಸ್ಸಿನವರೆಗೂ ಓದಿಸಿ ಆಮೇಲೆ ಒಬ್ಬನಿಗೆ ಕೊಡು. ಇಲ್ಲಾಂದ್ರೆ ಆಕೆನೂ ಹೋಗಿ ಇನ್ನೊಬ್ರ ಜೀವನದಲ್ಲಿ ಆಟ ಆಡೋದು ಬೇಡ. ಹೌದು, ಸತ್ಯ ಸರ್. ಏನೋ ಹೆಣ್ಮಕ್ಳು ಓದ್ಲಿ ಅಂತ ಬಿಡ್ತಾರಪ್ಪ, ಅವ್ರು ಇಲ್ಲಿ ಹಿಂಗೆ ಮಾಡಿದ್ರೆ ಹಿಂಗೆ ಮತ್ತೆ ಒಂದೊಂದು ಮಕ್ಳು ಎತ್ತಿರ್ತಾರೆ, ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಕನ್ಸು ಕಟ್ಕೊಂಡು ಕೂತಿರೋ ಅತ್ತೆ ಮಾವನ ಕತೆ ಏನಾಗಬೇಕು? ಮೋಸ ಮಾಡೋದು. ಓದಿಸೋದಾದ್ರೆ 25ವರೆಗೂ ಓದಿಸು, ಮದುವೆನೇ ಮಾಡಬೇಡ, ಆಮೇಲೆ ಮದುವೆ ಮಾಡು. ಕೆಲ್ಸಕ್ಕೆ ಹೋಗ್ಕೊಂಡು ಮನೆಗೆ ಬರ್ಕೊಂಡು ಇರ್ಲಿ. ಅದು ಬಿಟ್ಟು ಇಲ್ಲಿ ಓದ್ಲಿಕ್ಕೆ ಹೋದ್ರೆ ಓದೋ ಮನಸ್ಥಿತಿ ಅಲ್ಲಿರೋ ಬ್ಯಾಚುಲರ್ ಜೊತೆ ಎಲ್ಲ ಸೇರಿದಾಗ ಮನ್ಸು ಹಾಳಾಗ್ತಾವಪ್ಪ. ಹೌದು, ಓದೋ ಹುಡುಗಿ ಓದಿ ಅಲ್ಲ ಮುಗ್ದಿರೋ ಹುಡುಗಿನ ತಂದು ಕೆಲ್ಸಕ್ಕೆ ಕಳಿಸಿದ್ರೆ ಇಷ್ಟ ಆಗ್ತಿರ್ಲಿಲ್ವೇನೋ? ಇಲ್ಲ ಸರ್, ನೀನ್ ಓದ್ಸೋಕ್ ಬೇರೆ ಕಳಿಸ್ದಲ್ಲ. ತುಂಬಾ ಲೂಸ್ ಬಿಟ್ಟೆ ಸರ್ ನಾನು. ಅವಳು ಬೆಳಗಿನ ಜಾವ ನನ್ನೂ ಕೂಡ ನಮ್ಗೆ ಅದೇ ಟಾರ್ಗೆಟ್ ಇರುತ್ತೆ. ಬ್ಯಾಂಕು ಅಂದ್ರೆ ಸುಮ್ನೆ ಸಂಬಳ ಕೊಡಲ್ಲ ಸರ್. ಟಾರ್ಗೆಟ್ ಮುಗಿಸ್ಕೊಂಡ್ಬಂದು ಟೆನ್ಷನ್ ಆಗಿ ಮಲಗಿರ್ತೀನಿ. ಬೆಳಗಿನ ಜಾವ 5 ಗಂಟೆಗೆ ಸರ್ ನಾನು ವ್ಯಾಯಾಮಕ್ಕೆ ಹೋಗ್ಬೇಕು, ಯೋಗಾಸನಕ್ಕೆ ಹೋಗ್ಬೇಕು ಅಂತ ನಮ್ನು ಎಬ್ರಿಸೋದು, ಬೆಳಗಿನ ಜಾವ ಹೋಗೋದು, ನಮ್ನು ನಿದ್ದೆ ಹಾಳು ಮಾಡೋದು, ಮತ್ತೆ ಇವೆಲ್ಲ ತುಂಬಾ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಆದ್ಲು ಸರ್.
ಆಯ್ತು, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ. ಈಗ ಅದೇನೇ ಇರಲಪ್ಪ, ಈಗ ಇಲ್ಲಿಗೆ ಬಂದು ನಿಂತಿದೆ, ಇನ್ನೊಂದು 6 ತಿಂಗಳು ಯಾವುದೇ ರೀತಿಯಲ್ಲೂ ಎಲ್ಲೂ ಕೂಡ ಆ ಹೆಣ್ಮಗಳ ಬಗ್ಗೆ ಅವ್ರ ತಾಯಿ ತಂದೆ ಅದೆಯ ನೋಡಪ್ಪ, ಆಗೋದು ಏನಾಗಿದೆ ಸತ್ಯ ಸುಳ್ಳು ಅದು ನಿಮ್ಮ ಅಂತರಂಗದಲ್ಲಿ ಇರಲಿ. ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿ. ಯಾರಿಗೂ ಕೂಡ ಎಲ್ಲೋ ನಿಮ್ಮ ಹೆಂಡತಿ ಏನಾದ್ಲು ಅಂದಾಗ ಅವ್ರ ಮುಂದೆ ನೀವು ಒಳ್ಳೆಯವ್ರಾಗ್ಲಿಕ್ಕೆ ಅವ್ರನ್ನ ಕೆಟ್ಟವ್ರು ಮಾಡಬಾರ್ದು, ಅಥವಾ ಅವ್ರಿಗೆ ಹೇಳೋದು ಅಷ್ಟೇ, ಅವ್ರು ಒಳ್ಳೆಯವ್ರಾಗ್ಲಿಕ್ಕೆ ನಿಮ್ಮನ್ನು ಕೆಟ್ಟೋದು. ಯಾಕಂದ್ರೆ ನೋಡಪ್ಪ, ಇರ್ತೀರಾ ಹೋಗ್ತೀರಾ, ಅದು ನಿಮ್ಮ ವೈಯಕ್ತಿಕ, ಬಟ್ ಯಾರಿಗೂ ನಮ್ಮಿಂದ ಡ್ಯಾಮೇಜ್ ಮಾಡಬಾರ್ದು. ಈಗ ಅವ್ರೇನು ನನಗೆ ಅನ್ಯಾಯ ಮಾಡಿದ್ರೆ ನನ್ನ ಮನಸ್ಸಲ್ಲಿರಲಿ, ದೇವ್ರಿಗೆ ಗೊತ್ತಿರುತ್ತೆ. ನಾವೀಗ ಏನು ಮಾಡ್ತೀವಿ, ಇಲ್ಲಿ ಯಾರಿಗೂ ಹೇಳ್ತೀವಿ, ಅವ್ರು ಅದಕ್ಕೆ ಸೇರಿಸಿ ಇನ್ನೇನು ಹೇಳ್ತಾರೆ, ಅಂತಿಮವಾಗ ನಿಮ್ಮ ಬುಡಕೆ ಬರುತ್ತೆ. ಹಿಂಗೆ ಸರ್ ಮಾಡಿರೋದು, ನಮ್ಮ ಲೈಫ್ ಹಾಳು ಮಾಡಿರೋದು ಹಿಂಗೇನೆ ಸರ್. ಬೇಡ, ಯಾರ ಬಗ್ಗೆನೂ ಹೇಳಬೇಡಪ್ಪ. ಏನಾಗಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ದುಡಿಮೆ ಮಾಡು, ಸೇವಿಂಗ್ಸ್ ಮಾಡ್ಕೊ, ಚೆನ್ನಾಗಿ ತಂದೆ ತಾಯಿ ನೋಡ್ಕೊ, ಹೊಲ ಮನೆ ಎಲ್ಲ ಅಭಿವೃದ್ಧಿ ಮಾಡ್ಕೊ. ಇನ್ನೊಂದು 6 ತಿಂಗಳು ಕಾಯು. ಬಂದ್ರ ಏನು ಮಾತಾಡದೆ ಒಳಗಡೆ ಕರ್ಕೊ. ಇಲ್ಲ ಮೇಂಟೆನೆನ್ಸ್ ಅದು ಇದು ಅಂದ್ರೆ ಬಿಡಿಸ್ಕೊ ಅಥವಾ ಏನು ನೋಡು. ಬಟ್ ಆದಷ್ಟು ಒಂದಾಗೋ ಪ್ರಯತ್ನ ಮಾಡು, ಉಳಿಸ್ಕೊಳ್ಳೋ ಪ್ರಯತ್ನ ಮಾಡು. ನೋಡಪ್ಪ, ಇದಾದ ಮೇಲೆ ಆಕೆಗೋ ಇನ್ನೊಂದು ಜೀವನಕ್ಕೆ ಹೋದ್ರು, ನೀವು ಇನ್ನೊಂದು ಜೀವನಕ್ಕೆ ಹೋದ್ರು, ಅದು ಎರಡು ಏನು ಸುಲಭ ಇಲ್ಲ. ಏನೇ ಬಿಡು, ಇದನ್ನ ಬಿಟ್ಬಿಟ್ಟು ನಾವು ಇನ್ನೊಂದಕ್ಕೆ ಹೋಗ್ಬಿಟ್ರೆ ಅಲ್ಲಿಯೇ ಸ್ವರ್ಗ ಇರುತ್ತೆ. ಇಲ್ಲ, ನೀವಿಬ್ಬರೂ ಕೂಡ ಒಂಡು ಬಿಟ್ಟಿರೋ ಬಾಳೆ ಎಲೆ ನೀವು. ಆ ಹೆಣ್ಣನ್ನಾದ್ರೂ ಇನ್ನೊಬ್ಬ ಅದನ್ನೇ ನೋಡ್ತಾನೆ, ಯಾರ್ದೊತ್ತಲ್ಲ ಅಲ್ಲಿ ಮಲಿಗೆ ಬಂದಿರೋಳು ಅಂತ ಅವನಂತಾನೆ. ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಅವಳ್ಯಾಕೆ ನೀನು ಬಿಟ್ಟು ಹೋಗೋಳು ಅಂತ ಬಂದು ನೆಕ್ಸ್ಟ್ ನಿನಗೆ ನಿನ್ನ ಜೀವನದಲ್ಲಿ ಬಂದವಳು ಹೇಳ್ತಾಳೆ ಯಾವುದೋ ಒಂದು ಕೆಟ್ಟಗಳಿಗೆ ಬಂದಾಗ. ಇಬ್ರು ಬದುಕಲ್ಲಿ ಇಂಥವು ಬರ್ತವೆ. ಹಾಗಾಗಿ ನಾನು ಹೇಳೋದು, ಬಂದಿದೆ ಏನೋ ಎಲ್ಲರ ಬದುಕಲ್ಲೂ ಬಂದಂಗೆ ನಮ್ಮಲ್ಲೂ ಹೇಳಿಕೆ ಮಾತು ಕೇಳಿ ಹಾಳಾಗೋರು ಇದ್ದೇ ಇರ್ತಾರೆ. ಸ್ವಲ್ಪ ವೆಯ್ಟ್ ಮಾಡು, ಕಾಯು. ನಿನ್ನ ಬೆಲೆಗೆ ಅರ್ಥ ಆಗ್ಲಿಕ್ಕೆ ಅವ್ರಿಗೆ ಸಮಯ ಬೇಕು. ಸ್ವಲ್ಪ ಬುದ್ಧಿ ಚಿಕ್ಕದಿನ್ನು ಅಲ್ವಾ? ಈಗ ಕೆಡ್ಲಿಕ್ಕೆ ತುಂಬ ಸಮಯ ಬೇಕಿಲ್ಲ. ಹೇಳಿಕೆ ಮಾತು ಕೇಳಿ ಕೆಡ್ಲಿಕ್ಕೆ ರಾತ್ರಿ ಪಕ್ಕದಲ್ಲಿ ಮಲಗದಾಗ ಚೆನ್ನಾಗಿದ್ದವಳು ಬೆಳಗ್ಗೆ ಎದ್ದು ಹೇಳೋಷ್ಟೊತ್ತು ರಾಕ್ಷಸಿ ಆಗ್ಬೋದು. ಯಾಕಂದರೆ ಕೆಡ್ಲಿಕ್ಕೆ ಸಮಯ ಬೇಕಿಲ್ಲ. ಆದರೆ ಎಲ್ಲ ತಪ್ಪುಗಳು ಅರಿವಾಗಿ ನಿನ್ನ ಬೆಲೆ ಅರ್ಥ ಆಗ್ಲಿಕ್ಕೆ ತುಂಬ ಸಮಯ ಬೇಕು. ಹೌದು ಸ್ವಾಮಿ. ಹಾಗಾಗಿ ಆ ನಡುವೆ ತಾಳ್ಮೆ ಇಟ್ಕೊಳ್ಳಪ್ಪ. ದೇವ್ರು ನಿನ್ನನ್ನು ಚೆನ್ನಾಗಿಡ್ಲಿ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊ. ಸಾಯೋ ಯೋಚನೆ, ಅಯ್ಯೋ ದೇವ್ರೆ, ಎಂಥೆಂಥವ್ರು ಬದುಕ್ತಾರಪ್ಪ. ಆ ಹೆಣ್ಮಕ್ಳ ಕತೆ ಇನ್ನೊಂದ್ಸಲಿ ಕೇಳು. ತಂದೆ ತಾಯಿ ಕಳ್ಕೊಂಡು ಒಂಟಿ ಹೆಣ್ಮಗಳು 16 ವರ್ಷದ ಹೆಮ್ಮೆ ಸಾಕೊಂಡು ನಾಳೆ ಎತ್ತೋ ಏನೋ ಗೊತ್ತಿಲ್ಲ ಭರವಸೆಯಿಂದ ಬದುಕ್ತಾವ್ರವರು. ನಾನು ತಂದೆ ತಾಯಿ ವಿದ್ಯೆ ಕೊಟ್ಟಿದ್ದಾರೆ, ಹೊಲ ಮನೆ ಇದೆ, ಇರೋನೊಬ್ಬ ಮಗ. ಅರೆ, ಬಂದವ್ರನ್ನ ರಾಣಿ ಥರ ನೋಡ್ಕೊಳ್ತೀನಿ, ಬರದೇ ಇರೋರು ಕಾಲಿಡಿಯಲ್ಲ ಅನ್ನೋ ಲಾಯಲ್ಲಾಗಿ ಏನು ಸ್ವಲ್ಪ ಕೊಬ್ಬಿಡ್ಕೊಂಡು ಬದುಕು, ಏನು ತೊಂದರೆ ಇಲ್ಲ. ಸರಿ ಸ್ವಾಮಿ, ನೀವು ಹೇಳಿ ಸತ್ಯ. ಅದು ಬಿಟ್ಬಿಟ್ಟು ಬರ್ತಾರ, ಹಳೇದು ಯಾವುದೂ ತೆಗಿಬಾರ್ದು. ನಾನು ಹಂಗೆ ಹೇಳಿದೆ, ನಿಮ್ಮ ತಾಯಿ ಮಾತು ಕೇಳಿದೆ, ಹಿಂಗೆ ಹೇಳಿದೆ. ನೋಡಪ್ಪ, ನಿನ್ನ ಮನೆಗೆ ಒಂದು ರೀತಿ ನೀತಿ ಅಂತ ಹಾಕ್ಕೊಳ್ಬೇಕು. ಅದ್ರ ಒಳಗಡೆ ಅದನ್ನು ಈಗ ಅದಕ್ಕೆ ಹೇಳ್ತಾರಲ್ಲ ನೋಡಿ, ರಾಜಕೀಯವಾಗಿ ಸುದ್ದಿಗಳು ಬಂದಾಗ, ಸರ್ ಈ ಪಕ್ಷದವ್ರು ನಿಮ್ಮ ಪಕ್ಷಕ್ಕೆ ಬರ್ತಾರಂತೆ ಸರ್, ಏನು ಸರ್ ಕತೆ ಅಂದಾಗ, ಬರಲಪ್ಪ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಕೊಂಡು ಬರೋದಾದರೆ ಬರಲಿ ಅಂತಾರೆ. ಹೌದಲ್ಲ? ಹೌದು. ಹಂಗೆ ನನ್ನ ಮನೇಲಿ ಇಂಥ ರೀತಿ ನೀತಿ ಇದೆಯಪ್ಪ, ಒಪ್ಕೊಂಡು ಬಂದರೆ ನಾನು ಸಹ ನೋಡ್ಕೊಳ್ತೀನಿ. ಅದು ಬಿಟ್ಬಿಟ್ಟು ಎಲ್ಲದಕ್ಕೂ ಕಾಂಪ್ರಮೈಸ್ ಆದರೆ ಹಿಂಗೆ ಆಗೋದು. ಇವತ್ತು ಎಷ್ಟೋ ಜನ ಹೆಣ್ಣು ಸಿಗಲಿಲ್ಲ ಅಂತ ಏನೇನೋ ಅವ್ರು ಹೆಣ್ಣವ್ರು ಹೇಳಿದ್ನೆಲ್ಲ ಕೇಳ್ಕೊಂಬಂದು ಕಡಿಗೆ ಅಯ್ಯೋ ನಾವು ಎಂಥ ಎಡವಟ್ಟು ಮಾಡ್ದು ಅಂತ ಇಲ್ಲಿ ಬಂದು ಅಳ್ತಿರ್ತಾರೆ. ಹಾಗಾಗಿ ನಂದು ಒಂದು ರೀತಿ ನೀತಿ ಇರಬೇಕು. ಅದಕ್ಕೆ ತಕ್ಕಂಗೆ ನಾನು ಕಷ್ಟವೋ ಸುಖವೋ, ನೋಡವ ನಮ್ಮ ಮನೆ ಪರಿಸ್ಥಿತಿ ಹಿಂಗಿದೆ, ನಮ್ಮ ಮನೇಲಿ ಏನು ಹೊರಗಡೆ ಇಬ್ಬರೂ ಹೋಗಿ ದುಡ್ಡು ತಿನ್ನಬೇಕು ಅಂತ ಇಲ್ಲ. ಏನೋ ಭಗವಂತನ ಅನುಗ್ರಹದಿಂದ ಹಿರಿಯರು ಇಷ್ಟು ಮಾಡಿಟ್ಟಿದ್ದಾರೆ. ನಾನು ಹೊರಗಡೆ ದುಡ್ಕೊಂಬರ್ತೀನಿ, ನೀನು ಒಳಗಡೆ ಚೆನ್ನಾಗಿ ನೋಡ್ಕೊ. ನಿನ್ನನ್ನು ರಾಣಿ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹೊರಗಡೆ ನಾವು ಕಳಿಸಲ್ಲವ, ಓದಿಸೋಕೆಲ್ಲ ನಮಗಾಗಲ್ಲವ. ನನ್ನ ಮನೆ ಪರಿಸ್ಥಿತಿ ಹಿಂಗಿದೆ ನೋಡವ, ನೀನು ಆದರೆ ಆಗಲಿಲ್ಲ ನೋಡು, ನಿನಗೆ ಬಿಟ್ಟಿದ್ದು. ಅಂದರೆ ಹಿಂಗೆ ಹೇಳಲಿಕ್ಕೆ ನಾನು ತಯಾರಿಲ್ಲ. ಯಾಕೆ ಇದು ಮಿಸ್ ಆಗ್ಬಿಡುತ್ತೆ ಅಂತ ಆಗ ಒಪ್ಕೊಂಡ್ಬಿಟ್ಟಿರ್ತೀನಿ. ಅದ್ರ ಪ್ರಕಾರ ಇಲ್ಲಿ ಬಂದು ಓದ್ಸೋಕ್ಕೆ ನೋಡ್ತೀನಿ. ಆದರೆ ಅವರು ಅದನ್ನು ಹೆಂಗೋ ಮನಸ್ಸಿಗೆ ತಗೊಂಡು, ನಿಮಗೊಂದು ಬೆಲೆನೇ ಇಲ್ಲ, ನಿಮಗೊಂದು ಸ್ಥಾನಮಾನವೇ ಇಲ್ಲ, ಬಿಡು ನಾವು ಹೇಳ್ದಂಗೆ ಕೇಳ್ತಾರೆ ಅನ್ನೋ ಸ್ಥಿತಿಗೆ ಬಂದಾಗ ನೀವು ಹಗುರ, ನಿಮ್ಗೆ ಅಲ್ಲಿ ಬೆಲೆನೇ ಇಲ್ಲ, ತೂಕವೇ ಇಲ್ಲ ನಿಮಗೆ. ಆ ಥರ ಯಾಕೆ ಬದುಕಬೇಕಪ್ಪ? ನೋಡು, 6 ತಿಂಗಳು ವೆಯ್ಟ್ ಮಾಡು, ಕಾಯು. ದೇವ್ರು ಒಳ್ಳೇದು ಮಾಡಲಿ. ಏನೇ ಆಗಲಿ ಸಾವಿನ ಸ್ಥಿತಿಗೆ ಹೋಗಲೇಬೇಡ. ಅವನು ಕಳಿಸಿರೋನು ಅವನು ಕರ್ಕೊಳ್ತಾನೆ. ಅಲ್ಲಿವರೆಗೂ ಬದುಕೋಕೆ ಹೋರಾಡಬೇಕೆ ಹೊರತು ಸಾಯೋಕಲ್ಲ. ಸಾಯೋದು ಸಾಧನೆ ಅಲ್ಲ, ಬದುಕೋದು ಸಾಧನೆ. ಹೌದಲ್ಲ? ಚೆನ್ನಾಗಿ ಬದುಕಪ್ಪ. ಎಂಥ ಭಿಕ್ಷುಕನು ಕೂಡ ಭಿಕ್ಷೆ ಬೇಡಿಕೊಂಡು ಇನ್ನೂ ನಾಳೆ ಏನೋ ಒಳ್ಳೇದಾಗ್ಬೋದು ಅನ್ನೋ ಭರವಸೆಯಲ್ಲಿ ಕಾಯಬೇಕಾದ್ರೆ ಎಲ್ಲ ಇರೋ ನೀವೇ ಯಾಕಪ್ಪ ಸಾಯ್ತೀರಾ?
ಹಂಗೆಲ್ಲ ಮಾಡಬೇಡ. ಒಳ್ಳೇದಾಗ್ಲಿ, ದೇವ್ರು ನಿನ್ನನ್ನು ಕಾಪಾಡಲಿ. ಶುಭವಾಗ್ಲಪ್ಪ. ಧನ್ಯವಾದ ಸ್ವಾಮಿ. ಶುಭವಾಗಲಿ. ನೋಡಿ ಕತೆ ನೋಡಿ, ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಒಂದು ವೇಳೆ ಈತ ಹೇಳ್ದಂಗೆ ಆ ಹೆಣ್ಮಗಳು ಮಾಡಿದರೆ ಅದು ಬಹಳ ದೊಡ್ಡ ಅನ್ಯಾಯ. ಓದಲಿ ಅಂತ ನಂಬಿಕೆ ಇಟ್ಟು ಆಚೆ ಕಳಿಸೋದೇ ತಪ್ಪ. ಮತ್ತು ಈ ರೀತಿ ಒಂದಷ್ಟು ಜನ ಹೆಣ್ಮಕ್ಳು ಮಾಡಿ ಅದು ಸಮಾಜದಲ್ಲಿ ಬೇರೂರು ಬಿಟ್ಟರೆ ಯಾವ ಹೆಣ್ಮಕ್ಳ ಮೇಲೂ ನಂಬಿಕೆ ಬರಲ್ಲ. ಆಮೇಲೆ ನಿಯತ್ತಾಗಿರೋ ಹೆಣ್ಮಕ್ಳನ್ನು ಅನುಮಾನಿಸಿ ಅವರನ್ನು ಮೂಲೆಗುಂಪು ಮಾಡ್ತಾರೆ. ಯಾಕೆ ಬೇಕು ಈ ಥರದ್ದು? ಹಂಗಾಗಬಾರ್ದು ಅಂತ. ಒಳ್ಳೇದಾಗಲಿ, ಇಬ್ಬರಿಗೂ ಒಳ್ಳೇದಾಗಲಿ. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳು ತಗೊಳ್ಳಿ. ನಾನು ಹೇಳೋದೇನೆಂದರೆ, ನೀವು ಒಂದು ಹೆಣ್ಮಗಳನ್ನು ಮದುವೆಯಾಗಿ ಕರ್ಕೊಂಡು ಬಂದಾಗ ಓದಿಸ್ತೀವಿ, ಅದಕ್ಕೆ ತಯಾರಿದ್ದೀವಿ ಅಂದಾಗ ನಿಮಗೆ ನಿಜವಾಗಲೂ ಕರ್ಕೊಂಡು ಬನ್ನಿ, ಓದಿಸಿ. ಬಟ್ ಅಲ್ಲಿ ಏನಾಗ್ತವೆ ಎಡವಟ್ಟು ಅಂದರೆ, ಹೊರಗಡೆ ಹೋದಾಗ ತಲೆ ಕೆಡಿಸೋರು ಇರ್ತಾರೆ, ಬುದ್ಧಿ ಹೇಳಿಕೆ ಮಾತು ಏನೇನೋ ಹೇಳ್ಕೊಡ್ತಾರೆ. ಬೇಡ, ನಿಮ್ಮನೆ ವಸ್ತು ನಿಮ್ಮನೇಲಿ ಇಟ್ಕೊಳ್ಳಿ. ಅದು ಮೇಲ್ನೋಟಕ್ಕೆ ಏನಪ್ಪ ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ವಾ ಅದು ಇದು ಅಂತ ಅನ್ಬೋದು. ಅವೆಲ್ಲ ಬೊಗಳೆ. ಹೆಣ್ಣರ್ಥ ಮಾಡ್ಕೊಳ್ಬೇಕು. ಅಯ್ಯೋ ನನ್ನನ್ನು ಕಳಿಸ್ತಾ ಇದ್ದಾರಪ್ಪ, ನಾನು ಓದಬೇಕು, ನನ್ನ ಗಂಡ ನನ್ನ ಮನೆಯವ್ರನ್ನ ಪ್ರೌಡ್ ಮಾಡಬೇಕು, ಅದಕ್ಕೊಂದು ತ್ಯಾಗ ಬೇಕು, ಅದಕ್ಕೊಂದು ಛಲ ಹಠ ಬೇಕು. ಅದಕ್ಕೆ ನಾನೇನು ಹೇಳೋದು, ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸಿ, 20, 24, 25 ಅಲ್ಲಿವರೆಗೂ ಓದಿಸಿ. ಹಂಗಿದ್ರೆ ಕೆಲ್ಸಕ್ಕೆ ಕಳಿಸಿ, ಆಮೇಲೆ ಮದುವೆ ಮಾಡಿ. ಇನ್ನೂ 16, 17ಕ್ಕೆ ಮದುವೆ ಮಾಡಿಬಿಟ್ಟು ಗಂಡನ ಮನೇಲಿ ಓದಿಸಿ ಅಂದರೆ ಅವರೇನೋ ಓದಿಸ್ಬೋದು. ಕೆಲವೊಮ್ಮೆ ಈ ಥರ ಎಡವಟ್ಟು ಆಗುತ್ತೆ. ಎನಿವೆ, ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಸಿಕ್ಕರೆ ಹೆಣ್ಣಿಗೆ ಅದೇ ದೊಡ್ಡ ಸೌಭಾಗ್ಯ ಅಲ್ವಾ? ಓದಿ ಪಡೆಯೋ ಸಂಬಳಕ್ಕಿಂತ ಒಳ್ಳೆ ಗಂಡ ಸಿಗೋದು ದೊಡ್ಡ ಸೌಭಾಗ್ಯ. ದೇವರು ಚೆನ್ನಾಗಿಡ್ಲಿ. ಶುಭವಾಗಲಿ.